ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಸೆಪ್ಟೆಂಬರ್ 5ನೇ ತಾರೀಕು ಆಸ್ಟಿನ್ನ ಮಹಾನ್ ಮೌನ ಅನ್ನುವಂತಹ ಒಂದು ವಿಭಿನ್ನ ಶೀರ್ಷಿಕೆ ಇರುವಂತಹ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಒಂದು ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು ಮತ್ತು ಹೀರೋ ಆಗಿರುವಂತಹ ವಿನಯ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಇಬ್ಬರು ಫೀಮೇಲ್ ಲೀಡ್ಸ್ ಕೂಡ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಪ್ರಕೃತಿಯವರೇ, ಹಾಗೇನೆ ರಿಷಾ ಅವರೇ, ಜೊತೆಗೆ ವಿನಯ್ ಅವರೇ, 3 ಜನಕ್ಕೂ ಸ್ವಾಗತ ಈ ಒಂದು ಸಂದರ್ಶನಕ್ಕೆ. ಸೊ ರಿಲೀಸ್ ಆಗಲಿಕ್ಕೆ ಸಿನಿಮಾ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು. ಸೊ ಯಾವ ರೀತಿ ಇದೆ ಮೈಂಡ್ ಸೆಟ್ 3 ಜನದ್ದು? ಅಂದರೆ ನರ್ವಸ್ ಆಗಿದ್ದೀರಾ ಅಥವಾ ಎಕ್ಸೈಟೆಡ್ ಆಗಿದ್ದೀರಾ, ಹೇಗಿದ್ದೀರಾ ಅಂತ? No, we are not at all nervous. ಜಾಲಿಯಾಗಿ ವೇಟ್ ಮಾಡ್ತಾ ಇದೀವಿ ಜನರ ಎಕ್ಸ್ಪ್ರೆಷನ್ ತಗೊಳಕ್ಕೆ ಅಥವಾ ಅವ್ರ ಹೇಗೆ ಒಪಿನಿಯನ್ ಇದೆ ಅಂತ ಹೇಳಿ ತಿಳ್ಕೊಳಕ್ಕೆ. ವಿ ಆರ್ ನಾಟ್ ನರ್ವಸ್. ಯಾರು ನರ್ವಸ್ ಆಗಿಲ್ಲ. ನಂಗೆ ಸಿನಿಮಾ ಬಗ್ಗೆ ನರ್ವಸ್ ಅಂತ ಇಲ್ವೇ ಇಲ್ಲ. ವೆರಿ ಎಕ್ಸೈಟೆಡ್ ಅಂಡ್ ವೆರಿ ಕಾನ್ಫಿಡೆಂಟ್. ಬಟ್ ನನ್ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಜನ ನನ್ನನ್ನ ಹೇಗೆ ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ನರ್ವಸ್ನೆಸ್ ಇದೆ. ಫಸ್ಟ್ ಟೈಮ್ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಿರೋದು. ಬಟ್ ಒನ್ ಗುಡ್ ಫ್ಯಾಕ್ಟರ್ ಏನು ಅಂದ್ರೆ, ನಾನು ಡಬ್ಬಿಂಗ್ ಮಾಡಿದಷ್ಟು ಪೋರ್ಷನ್ಸ್ ಏನೇ ನೋಡಿದೀನೋ ನನಗೆ ಇದು ನಾನಾ ಅನ್ನೋಷ್ಟು ಚೆನ್ನಾಗಿ ಸರ್ ನನ್ನನ್ನ ಸ್ಕ್ರೀನ್ ಅಲ್ಲಿ ತೋರಿಸಿದ್ದಾರೆ. ಮೇಕಪ್ ಆ ತರ ಇದೆಯಾ? ವಿಜುವಲೈಸೇಷನ್ ಅವರ ಕಣ್ಣಲ್ಲಿ ಆ ರೀತಿ. ಸೊ ಅವರಿಬ್ಬರಲ್ಲಿ ಟೆನ್ಷನ್ ಇಲ್ವಂತೆ. ಸೊ ನೀವು ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಜೊತೆಗೆ ಹೀರೋ ಆಗಿ ಮೂರು ಚಾಲೆಂಜಸ್ ಇವಾಗ ಜನರನ್ನ ಮೆಚ್ಚಿಸ್ಬೇಕು. ಸೊ ಯಾವ ರೀತಿ ಇದೆ ನಿಮ್ಮ ಮೈಂಡ್ ಸೆಟ್ ಅಂತ? ಇಲ್ಲ, ಅದು ಸ್ಲೀಪ್ಲೆಸ್ ಪಾಸಿಟಿವ್. ಅದು ಕೇಳಲೇಬೇಡಿ. ನಿದ್ದೆ ಅನ್ನೋದಕ್ಕೆ ಏನು ನಿದ್ದೆ ಅಂದ್ರೆ ಹಂಗಾಗೋಗಿದೆ ಈಗ. ಸೊ ಪಾಸಿಟಿವ್ ಆಗಿದ್ದೀವಿ. ಬಟ್ ಏನಂದ್ರೆ ಒಂದು ಟೆನ್ಷನ್ ಇದೆ, ಒಂದು ಭಯ ಕೂಡ ಇದೆ. ಯಾಕೆಂದ್ರೆ ಇದು ಫಸ್ಟ್ ಪ್ರಾಜೆಕ್ಟು. ಆಸ್ ಎ ಡೈರೆಕ್ಟರ್, ಆಸ್ ಎ ಆ್ಯಕ್ಟರ್, ಪ್ರೊಡಕ್ಷನ್ ಹೌಸಿಂದನೂ ಹೌದು ಇದು ಫಸ್ಟ್ ಪ್ರಾಜೆಕ್ಟ್ ಆದ್ರೂ. ಬಟ್ ಸ್ಟಿಲ್ ನನಗೆ ಭಯ ಇರೋದು ಎಲ್ಲಿ ಅಂದರೆ, ಒಂದು ಈ 3 ಪಾತ್ರನ ತಗೊಂಡು ಜನಕ್ಕೆ ಮುಂದೆ ತೋರಿಸ್ಬೇಕಾದ್ರೆ ವಿಲ್ ಬಿ ವೆರಿ ಡಿಫಿಕಲ್ಟ್. ತುಂಬ ಕಷ್ಟ ಇದು. ಅಷ್ಟು ಸುಲಭವಾಗಿ ಈಸಿಯಾಗಿ ಏನು ಮಾಡ್ಕೊಂಡು ಬಂದು ಏನು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ಆ 3 ಪಾತ್ರನೂ ತುಂಬ ಕಷ್ಟದಿಂದ ನಿಭಾಯಿಸಿ ಆಸ್ ಎ ಡೈರೆಕ್ಟರ್ ಎಲ್ಲಿ ಹೇಗೆ ಡೈರೆಕ್ಟ್ ಮಾಡಬೇಕು, ಯಾಕಂದರೆ ನಾನೇ ಬರೆದಿರೋ ಸ್ಕ್ರಿಪ್ಟು. ಸೊ ಯಾವ ರೀತಿ ಹೋಗುತ್ತೆ, ಯಾವ ರೀತಿ ಮಾಡಬೇಕು ಅನ್ನೋದು ಮುಂಚೆನೇ ಪ್ರಿಪ್ರೇಷನ್ ಆಗಿದ್ವಿ. ಆ್ಯಂಡ್ ಆ್ಯಸ್ ಎ ಆ್ಯಕ್ಟರ್ ಯಾವ ರೀತಿ ಮಾಡಬೇಕು, ಆನ್ ಸ್ಕ್ರೀನಲ್ಲಿ ಹೇಗೆ ಬರಬೇಕು, ಅಲ್ಲಿ ಆ್ಯಸ್ ಎ ಆ್ಯಕ್ಟರ್ ಆಗಿ ನಾನು ಅಲ್ಲಿ ಪಾತ್ರ ನಿರ್ವಹಿಸಬೇಕು. ಅದಾಗಿದ ತಕ್ಷಣ ನೆಕ್ಸ್ಟು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಆ ದಿನದ್ದಾಗಿರ್ಬೋದು, ಆ ಸ್ಕೆಡ್ಯೂಲ್ ಆಗಿರ್ಬೋದು, ನೆಕ್ಸ್ಟ್ ಏನು, ಮತ್ತೊಂದೇನು, ಪೋಸ್ಟ್ ಪ್ರೊಡಕ್ಷನ್ ಏನು, ಅದ್ರದ್ದೆಲ್ಲ ಯೋಚನೆ ಇರುತ್ತೆ. ಸೊ 3 ತಗೊಂಡು ಜನದ ಮುಂದೆ ಕೊಡ್ಬೇಕಾದ್ರೆ ಆ ಭಯ ಇದ್ದೇ ಇರುತ್ತೆ. ಬಟ್ ಪಾಸಿಟಿವ್ ಆಗಿದ್ದೀನಿ. ನಂಗೆ ಆ್ಯಕ್ಚುಲಿ ಫಸ್ಟ್ ಟೈಟಲ್ ಕೇಳಿದಾಗ ಪ್ಲಸ್ ಟೀಸರ್ ಎಲ್ಲ ನೋಡುವಾಗ, ಟೀಸರ್ ಈಸ್ ಇಂಪ್ರೆಸಿವ್. ಅಂದರೆ ಫಸ್ಟ್ ಆಲ್ಮೋಸ್ಟ್ ಒಂದು ಫ್ಯೂ ಸೆಕೆಂಡ್ಸ್, ಒಂದು ನಿಮಿಷ, 1.5 ನಿಮಿಷ ಏನೂ ಮಾತೇ ಇರಲ್ಲ, ಬರೀ ಮ್ಯೂಸಿಕ್ ಮಾತ್ರ ಇರುತ್ತೆ. ವಿಚ್ ವಾಸ್ ವೆರಿ ಅಂದರೆ ಇಂಟ್ರೆಸ್ಟಿಂಗ್, ಕ್ಯಾಪ್ಟಿವೇಟಿಂಗ್ ಅಂತ ನನಗೆ ಅನ್ನಿಸ್ತು. ಜೊತೆಗೆ ಆಸ್ಟಿನ್ನ ಮಹಾನ್ ಮೌನ ಅಂತ ಬಂದಾಗ ಅಷ್ಟೊಂದು ಮೌನ ಯಾಕಪ್ಪ ಅಂತ ಅದೊಂದು ತಲೆಗೆ ಬಂತು ನನಗೆ ಆ್ಯಕ್ಚುಲಿ. ಬಟ್ ವೆರಿ ಇಂಟ್ರೆಸ್ಟಿಂಗ್ ಪ್ರಿಮೈಸ್. ಅಂದರೆ 3 ಜನರ ಪಾತ್ರಗಳನ್ನೆಲ್ಲ ನೋಡುವಾಗ, ಜೊತೆಗೆ ಬಾಲರಾಜವಾಡಿ ಪಾಪ ಅವ್ರು ಯಾಕೆ ಎಲ್ಲರೂ ಹೊಡಿತಾ ಇದ್ದಾರೆ ಅವ್ರು ಎಲ್ರಿಗೂ ಅದೆಲ್ಲ ಅರ್ಥ ಆಗಿಲ್ಲ ಆ್ಯಕ್ಚುಲಿ. ಅಗೇನ್ ಎವ್ರಿಬಡಿ ಈಸ್ ಎ ಕ್ರಿಶ್ಚಿಯನ್ ಇನ್ ದಿಸ್ ಫಿಲಮ್, ಇನ್ಕ್ಲೂಡಿಂಗ್ ಡಾಕ್ಟರ್, ಇವರು ಜಾಸ್ಮಿನ್, ಎಲ್ಲ ಪ್ರತಿಯೊಬ್ಬರು. ಸೊ ಅಂದರೆ ವೈ ಓನ್ಲಿ ಆಸ್ಟಿನ್? ಅಂದರೆ ಬೇರೆಯವ್ರು ಯಾರೋ ಮೌನವಾಗಿರಲ್ವಾ ಅಥವಾ ಯಾಕೆ ಈ ಥರದೊಂದು ಕಥಾ ಹಂದರ ಏನು ಎಕ್ಸಾಕ್ಟ್ಲಿ ಹೇಳಕ್ಕೆ ಹೊರಟಿದ್ದೀರಾ ಈ ಒಂದು ಸಿನಿಮಾ ಮೂಲಕ ಅಂತ? ಏನಿಲ್ಲ, ಇದು ಅಂಶಗಳು ತುಂಬ ಇದೆ, ಒಂದು ಲೈನಲ್ಲಿ ಹೇಳೋಕ್ಕಾಗೋದೇ ಇಲ್ಲ. ಸೊ ಆಸ್ಟಿನ್ನ ಮಹಾನ್ ಮೌನ ಏನಕ್ಕೆ ಅಂದರೆ, ಅದು ಫಾರ್ ಕತೆ ಸಬ್ಜೆಕ್ಟ್ ಏನು ಕೇಳುತ್ತೋ ಅದ್ರ ತಕ್ಕಾಗಿ ನಾನು ಟೈಟಲ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಕತೆ ಡಿಮ್ಯಾಂಡ್ ಮಾಡ್ತಾ ಅಷ್ಟೇ. ನಾನೇ ಏನು ಬೇರೆ ಕಡೆಯಿಂದ ಎಲ್ಲೂ ತೊಗೊಂಡಿಲ್ಲ, ನಾವಲ್ ಸಬ್ಜೆಕ್ಟ್ದಲ್ಲ, ಏನೂ ಅಲ್ಲ, ಮತ್ತೊಂದಿರದಲ್ಲ. ಆಸ್ಟಿನ್ನ ಮಹಾನ್ ಮೌನ, ಆಸ್ಟಿನ್ ಇಸ್ ಅ ಕ್ಯಾರೆಕ್ಟರ್ ನೇಮ್. ಮಹಾನ್ ಮೌನ ಇಸ್ ಕಂಪ್ಲೀಟ್ ಸೈಲೆನ್ಸ್. ಕಂಪ್ಲೀಟ್ ಸೈಲೆನ್ಸ್ ಏನಕ್ಕೆ ಅಂತಂದರೆ, ಸಿನಿಮಾದಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಯಾವ ರೀತಿ ಆಗತ್ತೆ ಅನ್ನೋದು. ಬಟ್ ಆ ಪಾತ್ರ ನಾರ್ಮಲ್, ಎಲ್ಲರೂ ಈಸ್ ಎ ಕಾಮ್ ಪರ್ಸನ್. ಬಟ್ ಕೆಲವೊಂದು ಹರ್ಡಲ್ಸ್ ಬರುತ್ತೆ, ಅದನ್ನ ಹೇಗೆ ಫೇಸ್ ಮಾಡಿಕೊಂಡು ಎಲ್ಲಿವರೆಗೂ ಏನೇನು ಯಾವ್ಯಾವ ರೀತಿ ಫೇಸ್ ಮಾಡ್ಕೊಂಡು ಎಲ್ಲಿವರೆಗೂ ಹೋಗ್ತಾನೆ, ಯಾವ ಲೆವೆಲ್ಗೆ ಹೋಗಿ ರೀಚ್ ಆಗ್ತಾನೆ, ರೀಚ್ ನಂತರನೇ ಯಾವ ರೀತಿ ಇದ್ದವನು ಯಾವ ರೀತಿ ಆಗ್ತಾನೆ. ಇಟ್ಸ್ ಅ ಜರ್ನಿ ಅಷ್ಟೇ ಆಸ್ಟಿನ್ ಪಾತ್ರ. ಇನ್ನು ರಿಷಾ ಗೌಡ ಅಂದರೆ ನೀವು ಇನ್ಸ್ಟಾಗ್ರಾಮ್ ನೋಡುವಾಗ ಫುಲ್ ಸ್ಟೈಲ್ ಐಕಾನ್ ಅವ್ರು ಆ್ಯಕ್ಚುಲಿ. ಈಗ ಈ ಫಿಲಮಲ್ಲಿ ಕಂಪ್ಲೀಟ್ ಗೊತ್ತಾರೆ. ನಾನು ಅದೇ ಹೇಳಿದ್ದು. ಇಲ್ಲ, ನಾನು ಸಿನಿಮಾ ಸೆಲೆಕ್ಟ್ ಮಾಡ್ಕೊಳಕ್ಕೆ ಮುಂಚೆ ಪ್ರೊಫೈಲ್ ನೋಡ್ಬಿಟ್ರೆ ನಮ್ಗೆ ಈ ಪಾತ್ರ
ಸೂಟ್ ಆಗಲ್ವೇನೋ ಅನ್ಕೊಂಡ್ಬಿಟ್ಟಿದ್ದೆ ಫುಲ್ ಸೈಮಾ ದುಬೈ ಅಲ್ಲಿ ಇಲ್ಲಿ ಆಕ್ಚುಲಿ ಫಸ್ಟ್ ನೋಡಿದಾಗ ಹಾಗೆ ಇದ್ದಿದ್ದು. ನೆಕ್ಸ್ಟ್ ಮುಂದೆ ಕರ್ಸಿ ಕೂರ್ಸಿದಾಗ ಕೂತಿ ಮಾತಾಡಿದಾಗ ಡಿಸ್ಕಷನ್ ಮಾಡಿದಾಗ ಸೂಟ್ ಆಗತ್ತಾ ಅಂತ ಯೋಚನೆ ಮಾಡಿದ ನಂತರ ಒಂದ್ 3-4 ಡಿಸ್ಕಷನ್ ಆದ್ಮೇಲೆ ನಾವು ಫೈನಲ್ ಮಾಡ್ಕೊಂಡು. ಇಲ್ಲ ಯಾಕಂದ್ರೆ ಈ ಪಾತ್ರ ಒಂದು 25 ವರ್ಷದ ಹಿಂದೆ ನಡೆಯುವಂತ ಸಬ್ಜೆಕ್ಟ್ ಇದು ಬೇರೆ. ಸೊ ಕಾಸ್ಟ್ಯೂಮ್ ಎಲ್ಲ ಬೇರೆ ರೀತಿ ಇರುತ್ತೆ, ನಮ್ಮ ಔಟ್ಫಿಟ್ ಬೇರೆ ಇದೆ, ಕಂಪ್ಲೀಟ್ ಮೇಕಪ್ ಬೇರೆ ಇರುತ್ತೆ, ಹೇರ್ ಸ್ಟೈಲ್ ಬೇರೆ ಇರುತ್ತೆ, ಹಾವಭಾವ ಬೇರೆ ಇರುತ್ತೆ. ಸೊ ಅದಕ್ಕೆ ಸೂಟ್ ಆಗತ್ತಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾರೆಕ್ಟರ್ಗೆ. ಅವ್ರದ್ದು ಕರೆಂಟ್ ಟ್ರೆಂಡಿಗೆ ಬೇಕಾಗಿರೋ ಕಾಸ್ಟ್ಯೂಮ್ಸ್ ಎಲ್ಲ ಇದೆ ಸದ್ಯಕ್ಕೆ ಅವ್ರದ್ದು ಈಗಿದೆ. ಸೊ ಇದಕ್ಕೆ ಡಿಸೈನ್ ಮಾಡ್ಲಿಕ್ಕೆ ಈ ಸಿನಿಮಾಗೆ ಕಷ್ಟ ಆಯ್ತಾ ಅಥವಾ ಈಗ ಸ್ಟಾಕ್ ಇರುತ್ತಲ್ಲ ಹಳೆದೆಲ್ಲ? ನಮ್ಮ ಸಿನಿಮಾ ಅದಕ್ಕೆ ಏನ್ ಕಷ್ಟ ಆಗಿಲ್ಲ, ಇವಾಗ ಕಷ್ಟ ಎಲ್ಲ ಹೊಸದೇ ಪ್ರಾಬ್ಲಮ್ ಮಾಡ್ಕೊಂಡು ಬಂದಿದ್ದೀರಲ್ಲ ನೀವು, ಇಲ್ಲ ನಾನು ಜಸ್ಟ್ ಚೆಕ್ ಮಾಡ್ತಾ ಇದ್ದೆ ಹಾಗೆ. ಪ್ರಿಪೇರ್ ಆಗಿ ಬಂದಿದ್ದೀರಿ ಎಕ್ಸಾಮ್ ಆಯ್ತು. ಇಲ್ಲ ಇಲ್ಲ ನಾನು ಜಸ್ಟ್ ತಿಳ್ಕೊಬೇಕಲ್ಲ ಏನೇನಿರುತ್ತೆ. ಏನೇನ್ ತಿಳ್ಕೊಂಡಿದಾರೋ ಇಲ್ಲ ಇದು ಪ್ರಕೃತಿ ಅವರು ನಮಗೆ ತಲೆಗೆ ಇಮಿಡಿಯೇಟ್ ಆಗಿ ಬರೋದು ಸಿದ್ದೇಗೌಡರು ಹಳೆ ಲವರ್ ಅಂತ, ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ. ಅಂಡ್ ಆಫ್ ಕೋರ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಇಮೇಜ್ ಅಲ್ಲಿ ಕ್ರಿಯೇಟ್ ಆಗಿದೆ ಧಾರಾವಾಹಿಯಲ್ಲಿ. ಇನ್ಸ್ಟಾಗ್ರಾಮ್ ನೋಡಿದಾಗಲೂ ಅದೇ ಆಲ್ಮೋಸ್ಟ್ ಕೆಲವೊಂದು ಮೈಕ್ರೋ ಸೀರೀಸ್ ಎಲ್ಲ ಈಗ ಮಾಡಿದ್ದೀರಾ ಅನ್ಸುತ್ತೆ ರೀಸೆಂಟ್ ಆಗಿ ನಮ್ಮ ಅಭಿಷೇಕ್ ಅವ್ರ ಜೊತೆಗೆಲ್ಲ. ಅದೆಲ್ಲ ಮೈಕ್ರೋ ಸೀರೀಸ್ ಮೈಕ್ರೋ ಸೀರೀಸ್ ಅಂದ್ರೆ ವರ್ಟಿಕಲ್ ವರ್ಟಿಕಲ್ ವೆಬ್ ಸೀರೀಸ್ 30 ಸೆಕೆಂಡಲ್ಲೂ 5 ಸೆಕೆಂಡ್ ನೋಡಿ ತೆಗಿತಾ ಇರೋದು ಶಾರ್ಟ್ ಫಿಲ್ಮ್ ಅಭಿಷೇಕ್ ಜೊತೆ ಮಾಡಿರೋ. ಹೌದಾ? ಶಾರ್ಟ್ ಫಿಲಮ್ ಅದು? ಓಕೆ. ಸಿ ಅದಕ್ಕೂ ಪ್ರಚಾರ ಆಯ್ತು ಈಗ. ಸೊ ಅಂದ್ರೆ ಇಂಟ್ರೆಸ್ಟಿಂಗ್ ಪ್ರೆಮೈಸ್. ಇವ್ನ ಡಾಕ್ಟರ್ ಅಂತ ಹೆಂಗೆ ನೀವು ಅಂದ್ರೆ ನಿಮ್ಗೆ ನೀವು ಅಂದ್ರೆ ಮನವರಿಕೆ ಮಾಡ್ಕೊಂಡ್ರಿ ಡಾಕ್ಟರ್ ಪಾತ್ರ ಮಾಡ್ಬೋದು ಪ್ರಕೃತಿ ಅವರು ಅಂತ? ಸಿ ಅದೇನೆ ಅವ್ರ ಪ್ರೊಫೈಲ್ ಆ ತರ ಬಂತಲ್ವಾ ನನ್ಗೆ. ಇವ್ರ ಪ್ರೊಫೈಲ್ ಲ್ಯಾಬ್ ಕೋಟ್ ಹಾಕಿದ್ರೆ ಆಯ್ತಲ್ಲ? ಇಲ್ಲ ಇವ್ರ ಪ್ರೊಫೈಲ್ ನನಗೆ ಬಂದಾಗ ಇವ್ರ ಪ್ರೊಫೈಲ್ ನೋಡಕ್ ಏನು ಇರ್ಲಿಲ್ಲ ನನಗೆ. ಸೀರಿಯಲ್ ಮಾಡ್ತಾ ಇದ್ದಾರೆ, ಸೀರಿಯಲ್ ಅಲ್ಲಿ ಪಾತ್ರಗಳಲ್ಲಿ ಎಲ್ಲ ಇದು ಯಾವ್ದು ಒಂದ್ 2 ಶಾರ್ಟ್ಸ್ ತೋರಿಸ್ತಾರೆ, ಒಂದ್ ಡೈಲಾಗ್ ಇದೆ, ಏನು ಜಡ್ಜ್ ಮಾಡಕ್ಕೆ ಆಗಲ್ಲ ಅಲ್ಲಿ. ನನ್ಗೆ ಜಡ್ಜ್ಮೆಂಟೇ ಸಿಗ್ತಾ ಇಲ್ಲ. ಬಟ್ ಕೊನೆಗೆ ಇವ್ರದ್ದು ಪ್ರೊಫೈಲ್, ಇನ್ಸ್ಟಾಗ್ರಾಮ್ ಪ್ರೊಫೈಲ್, ಅದ್ರಲ್ಲೂ ಏನು ಗೊತ್ತಾಗಲ್ಲ, ಏನು ರೀಲ್ಸ್ ಇಲ್ಲ, ಓನ್ಲಿ ಫೋಟೋಸ್ ಇದೆ. ನಿಜಾನೋ ಸುಳ್ಳು, ಮೇಕಪ್ ಯಾವ ತರ ಇದೆಯೋ ಏನು ಕೊನೆಗೆ ಈ ಡಾಕ್ಟರ್ ಪಾತ್ರ ಬೇರೆ. ಸೊ ಹೇಗೆ ನಿಭಾಯಿಸೋದು, ಹೇಗೆ ಮಾಡಿಸ್ಬೇಕು, ಹೇಗೆ ಆಗತ್ತೆ ಅನ್ನೋದು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು. ಬಟ್ ಅಂದ್ರೆ ಇವ್ರದ್ದು ಆಡಿಷನ್ ಹೇಗಿತ್ತು? ನೀವು ಅಂದ್ರೆ ಕೆಲವು ಟೆಸ್ಟ್ ಗಳನ್ನೆಲ್ಲ ಮಾಡೋದಕ್ಕೆ ಏನಾದ್ರು ಹೇಳಿದ್ರ ಅಥವಾ ಸ್ಟೆಥೋಸ್ಕೋಪ್ ಯಾವ ಹ್ಯಾಂಡಲ್ ಮಾಡಬೇಕು ಹೇಳ್ಬೇಕು ಅಂದ್ರೆ ನಾನು ಏನು ಮಾಡಿಲ್ಲ. ಇಬ್ಬರಿಗೂ ಯಾವ ಆಡಿಷನ್ ಮಾಡಿಲ್ಲ. ಎಲ್ಲ ಅದೇನೋ ಒಂದು ಕಾನ್ಫಿಡೆನ್ಸ್ ಇತ್ತು, ಇವ್ರ ಕೈಲಿಂದ ಪಾತ್ರ ತೆಗಿಸ್ಬೋದು, ಅವರು ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿ ಅದು ಉಟ್ಕೋತಷ್ಟೇ. ಇಲ್ಲ ಅಂದ್ರೆ ಅವ್ರು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರು, ರೀಲ್ಸ್ ಏನು ಹಾಕ್ತಿಲ್ಲ ಅಂದ್ರೆ ಹುಡುಗಿ ಗಮನ ಬೇರೆ ಕಡೆ ಇದೆ ಅಂತ, ಅದಕ್ಕೆ ಡಾಕ್ಟರ್ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿ. ಹೌದಾ? ಅದೇನಾ? ಏನಿಲ್ಲ. ಬಟ್ ಏನು ಅವ್ರದಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಇದಿತ್ತು, ಏನೋ ಒಂದು ಮೂವಿ ಮಾಡಿದ್ರು. ಈಗ ಸೈಮಾ ದುಬೈಲೇ ಮಾಡಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ಇಲ್ಲ ಆಕ್ಚುಲಿ ನಾನು ಆ ವಿಷಯಕ್ಕೆ ಬರ್ತೀನಿ. ನಿಮ್ಮಿಬ್ಬರಿಗೆ ಹೋಲ್ಸ್ಕೊಂಡ್ರೆ ಅವರೇ ಸೀನಿಯರ್ ಚಿತ್ರರಂಗ. ಗೊತ್ತಲ್ಲ 13 ಸಿನಿಮಾ ಏನೋ ಇವಾಗ ಆಲ್ಮೋಸ್ಟ್ ಅವ್ರದ್ದು ಆಗಿದೆ. ಇದು 3ನೇ ಸಿನಿಮಾ, 13th. ಹೌದು, ಕರೆಕ್ಟ್ ಅಲ್ವಾ? ಮಾಡ್ಬಿಟ್ರ ಅವ್ರು ಯಾವ ಸೈಕಲ್ ಗ್ಯಾಪ್ ಅಲ್ಲಿ ಇಷ್ಟೊಂದು ಮಾಡ್ಬಿಟ್ಲಿ ಹೇಳು. ನೋಡಿ, ಒಂದು ಹಿರಿಯ ನಟಿ ಅವ್ರನ್ನ ಕೂರಿಸ್ಕೊಂಡು ನಾವು ಆಕ್ಚುಲಿ ಇಂಟರ್ವ್ಯೂ ಹಿರಿಯ ನಟಿ. ಹೌದು, ಈಗಷ್ಟೇ ಜೂನಿಯರ್ ಬೇರೆ ಒಂದು ಸಣ್ಣ ಪಾತ್ರ ಮಾಡಿದ್ರು. ಹೌದು ಅಲ್ವಾ? ಜೂನಿಯರ್. ಐ ಹ್ಯಾವ್ ಅ ಸಾಂಗ್ ವಿತ್ ಜೆನಿಲಿಯಾ ಮ್ಯಾಮ್. ಹೌದು, ಜೆನಿಲಿಯಾ ಅವ್ರ ಜೊತೆಗೆ ಕುತ್ಕೊಂಡು ಇವಾಗ ಎಲ್ರದ್ದು ರಿಸರ್ಚ್ ಸ್ಟಾಕ್ ಮಾಡ್ಬೇಕು ಅವ್ರನ್ನ ಮಾಡಿ. ಪ್ರಮೋದ್ ಶೆಟ್ಟಿ ಸರ್ ಜೊತೆ ಫಿಲಮ್ ಇದೆ ಆಲ್ರೆಡಿ, ಒಂದ್ ಸೀರೀಸ್ ಆಯ್ತು. ನೋಡಿ ಅಷ್ಟೇ. ಅಂದ್ರೆ ಹಿರಿಯ ನಟಿ ಅಂತ ಬೇಸಿಕಲಿ ಹೇಳಕ್ ಶುರು ಮಾಡಿದ್ರು. ಇಲ್ಲ ನೋಡಿ, ಯಾವ್ದೊಂದು ಖಂದಕ ಆಲ್ರೆಡಿ ಸೃಷ್ಟಿ ಆಗಿದೆ. ಜೂನಿಯರ್ಸ್ ಎಲ್ಲ ಒಂದ್ ಕಡೆ, ಸೀನಿಯರ್ಸ್ ಎಲ್ಲ ಒಂದ್ ಕಡೆ ಅಲ್ವಾ? ನೋಡಿ ಅವ್ರ ಜಾಗವನ್ನ ಅವರು ಐಡೆಂಟಿಫೈ ಮಾಡ್ಕೊಂಡ್ರು. ಅವ್ರ ಜೊತೆಗೆ ಯಾಕೆ ನೋಡಿ ಯಾಕಂದ್ರೆ ನೋಡಿ ಅವರು ಈವನ್ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲೂ ಅಷ್ಟೇ. ನಾವೀಗ ಫಿಲಮ್ ಅಲ್ಲಿ ನೋಡುವಾಗ ಶಾಕ್ ಆಗುತ್ತೆ. ಅಂದ್ರೆ ಆಶ್ಚರ್ಯ ಆಗ್ಬೇಕು ನಮ್ಗೆ, ಅಷ್ಟೊಂದು ಪರಕಾಯ ಪ್ರವೇಶ ಮಾಡಿರ್ತಾರೆ ಸಿನಿಮಾದಲ್ಲಿ. ಆ ತರ ಇವ್ರಂದ್ರೆ ಡಾಕ್ಟರ್, ಓಕೆ ಲ್ಯಾಬ್ ಕೋಟ್ ಬಿಚ್ಚಿ ಹಾಕಿದಾರೆ ಅಷ್ಟೇ, ಅದಂಗ ಅನ್ಸುತ್ತೆ ಅಷ್ಟೇ. ಅವರು ವೇರಿಯೇಷನ್ ನೋಡಿ, ಅದೆಲ್ಲ ಅವ್ರಿಗೆ ಬೈ ಎಕ್ಸ್ಪೀರಿಯನ್ಸ್ ಬಂದಿರೋದು. ಇನ್ನ ಇವ್ರ ನಿಮಗೆ ಬಹಳ ಕಷ್ಟ ಆಗಿಲ್ಲ ಅಂತ ಅನ್ಸುತ್ತೆ ಅವ್ರ ಜೊತೆಗೆ? ಏನಿಲ್ಲ ಅಲ್ವಾ, ಈಸಿ. ಕರೆಕ್ಟ್. ಪ್ರಕೃತಿ ಅವ್ರನ್ನ ಸ್ವಲ್ಪ ಮೋಲ್ಡ್ ಮಾಡಕ್ಕೆ
ನೋ ಇವ್ರದ್ದು ಏನು ಇರಲಿಲ್ಲ, ನನ್ಗೆ ಯಾರ್ದು ಏನು ಟೆನ್ಷನೇ ಇರಲಿಲ್ಲ. ಆರ್ಟಿಸ್ಟ್ ಟೆನ್ಷನ್ ಇದ್ದು ಜಾಸ್ತಿ. 3 ಪಾತ್ರ ವಹಿಸ್ಬೇಕಲ್ಲ, ಅದನ್ನ ಹೇಗ್ ಮಾಡ್ಬೇಕು, ದಿನ ಬೆಳಗಾರ ಇದ್ರೆ ಅದೇನೆ ಏನ್ ಮಾಡ್ಬೇಕು, ನಾಳೆದೇನ್ ಮಾಡ್ಬೇಕು, ನಾಳೆದೇನ್ ಮಾಡ್ಬೇಕು, ಅದೇ ತಲೆಯಲ್ಲಿತ್ತು ಅಷ್ಟೇ. ಬಿಟ್ರೆ ಅದು ಆರಾಮಾಗಿ ಆಯ್ತು, ಏನ್ ತೊಂದರೆ ಏನಾಗ್ಲಿಲ್ಲ. ಹಾಗೆ. ಮತ್ತೆ ನನಗೆ ಗೊತ್ತಿಲ್ಲ ಅಂದರೆ ನಾನು ಕಂಪೇರ್ ಮಾಡ್ಬೋದೋ ಇಲ್ವೋ ಅಂತ. ತೇಜ ನಿಮಗೆ ಗೊತ್ತಿರ್ಬೋದು, ತೆಲುಗು ಡೈರೆಕ್ಟರ್ ತೇಜ ಇದ್ದಾರಲ್ಲ, ಈಗ ನಮ್ಮ ರಾಣಾ ಗುಬ್ಬಟ್ಟಿ ಅವ್ರದ್ದೊಂದು ಸಿನಿಮಾ ಮಾಡಿದ್ದಾರೆ. ಸ್ವಲ್ಪ ಇಂಟೆನ್ಸ್ ಫಿಲಮ್ಸ್ ಅವರು ಡೈರೆಕ್ಟ್ ಮಾಡ್ತಾರೆ. ಇನ್ನೊಂದು ಸಿನಿಮಾ ಇದೆ ಆ್ಯಕ್ಚುಲಿ ಅವ್ರದ್ದು, ನಮ್ಮ ಆಂಡ್ರಿಯಾ ಜೆರೆಮಿಯಾ ಅವರೆಲ್ಲ ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಕ್ಚುಲಿ ಆ ಥರದೊಂದು ಫ್ಲೇವರ್ ಅಥವಾ ಅಷ್ಟು ಇಂಟೆನ್ಸ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಥರದ್ದೇನೋ ಒಂದು ತುಂಬಾ ಒಂದು ಇಂಟೆನ್ಸ್ ಒಂದು ಸಿನಿಮಾ ಇದಾಗಿರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ನನಗೆ ಟೀಸರ್ ನೋಡಿದಾಗ ಅನಿಸಿರೋದು. ಆ್ಯಕ್ಚುಲಿ ಐ ಡೋಂಟ್ ನೋ ಅಂದರೆ ಅದಕ್ಕೆ ಕಂಪೇರ್ ಮಾಡ್ಬೋದು ಅಂತ, ಬಟ್ ಅದೇನೋ ಆ ಫ್ಲೇವರ್, ಆ ಮೂಡ್ ನನಗೆ ಅದು ನೋಡುವಾಗ ನನಗೆ ಅನ್ನಿಸ್ತು ಆ್ಯಕ್ಚುಲಿ. ಅಂದರೆ ಏನಿದು ನಿಮ್ಮ ಲೈಫಲ್ಲಿ ನಡೆದಿರುವಂತಹ ವಿಷಯಗಳನ್ನು ಇಲ್ಲಿ ತರೋ ಪ್ರಯತ್ನನ, ಅಥವಾ ನಿಮ್ಮ ಒಂದು 13 years ಆಫ್ ರೈಟಿಂಗ್ ಆ್ಯಂಡ್ ವಾಟ್ ಎವರ್ ಎಕ್ಸ್ಪೀರಿಯನ್ಸಸ್ ನೀವೇನು ಮಾಡಿದ್ದೀರಾ ಅಂದರೆ ಬಿಹೈಂಡ್ ದ ಕ್ಯಾಮ್ರಾ, ಅದೆಲ್ಲ ನೀವು ಇದು ಮಾಡಿ ಜಸ್ಟ್ ಓಕೆ ಆ್ಯಸ್ ಎ ಸಿನಿಮಾ ಆಗಿ ಏನು ಬೇಕೋ, ಒಂದು ಇಂಟ್ರೆಸ್ಟಿಂಗ್ ವಿಷಯ ಆಗಿ ಏನು ಜನರಿಗೆ ತಲುಪಿಸ್ಬೇಕೋ ಅದನ್ನು ಮಾತ್ರ ಮಾಡೋ ಪ್ರಯತ್ನನ, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಸ್ ಎಷ್ಟಿದೆ ಇದರಲ್ಲಿ ಅಂತ, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್? ಲೈಫ್ ಎಕ್ಸ್ಪೀರಿಯನ್ಸ್ ಅಂದರೆ ರಿಯಲ್ ಸ್ಟೋರಿ ಹೇಳ್ತಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಇನ್ಫ್ಲುಯೆನ್ಸ್ ಆಗಿದ್ರೆ ಅದರ ರಿಯಲ್ ಇಲ್ಲ 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 ಇಲ್ಲ, ಇದು ಯಾವುದೇ ಥರದ ರಿಯಲ್ ಇನ್ಸಿಡೆಂಟ್ ಆಗಿಲ್ಲ, ಯಾವುದೇ ನಾವಲ್ದು ಅಲ್ಲ, ಯಾವುದೇ ಥರದ. ಆಸ್ಟಿನ್ಗೂ ವಿನಯ್ ಅವ್ರಿಗೂ ಏನು ಸಿಮಿಲಾರಿಟೀಸ್ ಏನಿಲ್ಲ? ಏನಿಲ್ಲ. ಓಕೆ, ಅದೇ ಬೇರೆ ನಾನೇ ಬೇರೆ. ಓಕೆ, ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್. ಹಾಗೆ ಅಂದರೆ ಹೇಗೆ ಹುಟ್ಕೊಳ್ತು ಇದು ಕತೆ? ಅಂದರೆ ತುಂಬಾ ಇಂಟೆನ್ಸ್ ಇದೆ. ಹೌದು, ನೀವು ಹೇಳ್ದಾಗೆ ಕತೆ ತುಂಬಾ ಇಂಟೆನ್ಸ್ ಇದೆ, ಎಮೋಷ್ನಲ್ ಇದೆ, ಆ ಫ್ಯಾಮಿಲಿ ಡ್ರಾಮಾ ಇದೆ. ಡ್ರಾಮಾ ಅನ್ನೋದಕ್ಕಿಂತ ಆ ಪಾತ್ರಧಾರಿಗಳಿದ್ದಾರೆ, 10 ಜನ ಕ್ಯಾರೆಕ್ಟರ್ ಮೇನ್ ಏನ್ ಮಾಡ್ತಿದ್ದಾರೆ, ಅದು ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್ಸ್. ಸೊ ಅದೇ ಹೇಳ್ತಿರೋದು, ನನಗೆ ಎಲ್ಲ 1-2 ಟೇಕಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದ್ರು, ಯಾವುದೇ ರೀಟೇಕೇ ಇಲ್ಲ ನನಗೆ ಸಿನಿಮಾ ಪೂರ್ತಿ. ರಿಷಾದ್ ನಂಗೆ ಡೌಟೇ ಇರಲಿಲ್ಲ, ಅದು ಸಿಂಗಲ್ ಟೇಕ್, 1 ಟೇಕ್ ಆರ್ಟಿಸ್ಟ್, ಸಿಂಗಲ್ ಟೇಕ್. ಸೊ ಇಲ್ಲ, ತುಂಬಾ ಅಂದ್ರೆ ನೀವು ಸಿನಿಮಾ ನೋಡಿದಾಗ್ಲೇ ಅನ್ಸುತ್ತೆ, ನಾನು ಏನೇ ಹೇಳಬಲ್ಲೆ, ಬಟ್ ಸ್ಟಿಲ್ ನೀವು ಮೂವಿ ನೋಡಿದಾಗಲೇ ಗೊತ್ತಾಗತ್ತೆ ಹೇಗಿದೆ, ಯಾವ ರೀತಿ ಇದೆ, ಆ ಕ್ಯಾರೆಕ್ಟರ್ಸ್ ಯಾವ ರೀತಿ ನಾನು ಬರೆದಿದ್ದೀನಿ, ಸೃಷ್ಟಿಸಿದ್ದೀನಿ. ಸೊ ಅದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿದೆ ಅಂಡ್ ತುಂಬಾ ಇಂಟೆನ್ಸ್ ಸಬ್ಜೆಕ್ಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈಗ ಟೀಸರ್ ನೋಡಿದಾಗ ಅದೇ ಫಸ್ಟ್ ಹಾಫ್ ಟೀಸರ್ ಅಲ್ಲಿ ಅಂದ್ರೆ ಈ ಜಾಸ್ಮಿನ್ ಪಾತ್ರ ಜೊತೆಗೆ ನಿಮ್ಮ ಪಾತ್ರ ಟ್ರಾವೆಲ್ ಆಗುತ್ತೆ. ಸಡನ್ ಆಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಚೇಂಜ್ ಅಂತ ಬಂದಾಗ ಅಂದ್ರೆ ಒಂದು ಡೈಲಾಗ್ ಬರುತ್ತಲ್ಲಿ, ನಮ್ಮನ್ನು ಪ್ರೀತಿಸೋರು ಅಥವಾ ನಾವು ಇನ್ನೊಬ್ಬರಿಂದ ಪ್ರೀತಿಸಲ್ಪಡೋದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನೋ ಇದೆ ಲೈಫಲ್ಲಿ ಹುಡುಕ್ತಾ ಹೋಗುವಂತ. ಬಟ್ ಕಟ್ ಮಾಡಿದ್ರೆ ಇನ್ನೊಂದು ಹುಡುಗಿ ಬರ್ತಾರೆ. ಕರೆಕ್ಟ್. ಅಂದ್ರೆ ಏನು ಎಕ್ಸಾಕ್ಟ್ಲಿ ಅಂದ್ರೆ ಈಗ ಅವ್ರೇನೋ ಬ್ರೇಕಪ್ ಆಗಿದ್ದ ಕಾರಣಕ್ಕೆ ಇನ್ನೊಂದು ಹುಡುಗಿ ಸಿಗೋದಾ, ಇದು ಏನು ಎಕ್ಸಾಕ್ಟ್ಲಿ ಹೇಳಕ್ ಹೊರಟಿದ್ದೀರಾ ಅಂತ? ಆದ್ರೆ ಇವಾಗ ಏನು ಹೇಳಕ್ ಅದೇ ಅಂದ್ರೆ ಅದೊಂದು ನಮ್ಮ ಗಣೇಶ್ ಒಂದು ಹಾಡು ಬರುತ್ತಲ್ಲ, ಹಾಳಾದ್ ಅನ್ನೊಂದು ಸಾಂಗ್ ಇದೆ ಆಕ್ಚುಲಿ. ಒಂದು ಹುಡುಗಿ ಹೋದ ತಕ್ಷಣ ಇನ್ನೊಂದು ಹುಡುಗಿ ಬರ್ತಾಳೆ, ಆ ಥರ ಎಲ್ಲ ಇದು ಹಿಂಗೆ ಅದು ಇಲ್ಲಿ ಹೇಳಕ್ಕಾಗಲ್ಲ. ಬಟ್ ಇಬ್ರು ಬರ್ತಾರೆ. ಯಾವಾಗ ಬರ್ತಾರೆ ಅದನ್ನ ನೀವು ಸಿನಿಮಾದಲ್ಲಿ ನೋಡ್ಕೋಬೇಕು. ಸೊ ಈ ಮೌನವನ್ನ ಬ್ರೇಕ್ ಮಾಡುವ ಹುಡುಗಿ ಯಾರು ನಿಮ್ಮಿಬ್ರಲ್ಲಿ? ಗೆಸ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ? ನನಗೇನೋ ಸೆಕೆಂಡ್ ಹುಡುಗಿ ಅಂತ ಅನ್ನಿಸ್ತಾ ಇದೆ, ಡಾಕ್ಟರ್ ಅಂತ. ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ. ಟ್ರೀಟ್ಮೆಂಟ್ ಕೊಟ್ಟು ಅವರಲ್ಲಿರೋ ಒಂದು ಇದೆಲ್ಲ ಆಕ್ರೋಶ ಎಲ್ಲ ಹೊರಗಡೆ ಬರೋ ಥರ, ಫಸ್ಟ್ ಹುಡುಗಿ ಮೇಲಿರೋ ಆಕ್ರೋಶ ಎಲ್ಲ ಹೊರಗಡೆ ಬರೋ ಥರ ಮಾಡ್ಬೋದೇನೋ ಅಂತ. ನೀವ್ ಹೇಳಿ ಯಾರು ಅಂತ. ಅವರು ಡಾಕ್ಟರ್. ನಾನಲ್ಲ ಡಾಕ್ಟರ್, ಇವರೇ ಪ್ರಕೃತಿ ಅವರು ಅಲ್ವಾ? ಗೊತ್ತಿಲ್ಲ, ಹೇಳಂಗಿಲ್ಲ. ಇದನ್ನ ಆಡಿಯನ್ಸ್ ಬಿಟ್ಬಿಡೋಣ, ಪೋಲಲ್ಲಿ ಹಾಕಿ ಕೆಳಗಡೆ ಯಾರು ಇರ್ಬೋದು ಅಂತ ಅಷ್ಟೇ. ಹಂಗೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಅಂದರೆ ಮ್ಯೂಸಿಕ್ ತುಂಬ ಫ್ರೆಶ್ ಆಗಿದೆ. ಅಫ್ಕೋರ್ಸ್ ನಿಮ್ಮ ಬ್ಯಾಚ್ಮೇಟ್ ಕ್ಲಾಸ್ಮೇಟ್ ಅನ್ಸುತ್ತೆ ಅಲ್ವಾ? ಸೊ ವಿಶ್ವಿ ಅವರು ತುಂಬ ಚೆನ್ನಾಗಿ ಅಂದರೆ ಫ್ರೆಶ್ ಅನ್ನಿಸ್ತಾ ಇದೆ ಕೇಳುವಾಗ. ಇಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹೊಸಬ್ರು ಅವರು 6 ಸಾಂಗ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. 3 ಸಾಂಗ್ ಆಲ್ರೆಡಿ ಬಿಟ್ಟಿದ್ದೀವಿ. 3 ಸಾಂಗು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಸಖತ್ತಾಗಿದೆ ಅಂತ ಎಲ್ಲರೂ, ಪ್ರತಿಯೊಬ್ರು ಯಾರು ಅದ್ರ ಬಗ್ಗೆ ಬೇರೆ ಮಾತೇ ಆಡ್ಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಸಾಂಗ್ಸು ಅಂತಾನೆ ಹೇಳ್ತಾ ಇದ್ರು. ಅಂಡ್ ಅದ್ರ ತಕ್ಕಾಗಿದೆ, ಕತೆ ಸಬ್ಜೆಕ್ಟ್ ಯಾವ ರೀತಿ ಹೋಗುತ್ತೆ ಅದ್ರ ತಕ್ಕಾಗಿ ನಾವು ಮಾಡಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ.
ನಿಮ್ಗೆ ಯಾವ ಸಾಂಗ್ ಇಷ್ಟ ಆಯ್ತು? ನನಗೆ ಆ್ಯಕ್ಚುಲಿ ಎರಡು, ನೀ ಸನಿಹಕ್ಕೆ ಆ್ಯಂಡ್ ಈ ಭರವಸೆ ಎರಡೂ ಇಷ್ಟ ಆಗಿದೆ. ಆ್ಯಂಡ್ ಅಗೇನ್ ಅದೇ ನೀ ಸನಿಹಕ್ಕೆ ಫಸ್ಟ್ ಹುಡುಗಿ ಜೊತೆಗೆ ಒಂದು ಡ್ಯುಯೆಟ್ ಥರ. ಈ ಭರವಸೆ ಅಂತ ಬಂದಾಗಲೇ ನನಗೆ ದಟ್ಸ್ ವಾಟ್ ಐ ಥಾಟ್ ಆ್ಯಕ್ಚುಲಿ ಮೋಸ್ಟ್ಲಿ ಇವರಿಂದ ನೀವು ಸರಿ ಆಗ್ತೀರಾ ಅಥವಾ ವಾಟ್ ಎವರ್, ಅದು ನಂಗೆ ಗೊತ್ತಿಲ್ಲ ಅದು ನಿಮ್ಮಲ್ಲಿ ಏನು ಸಮಸ್ಯೆ ಇದೆ, ಯಾಕೆ ಮೌನವಾಗಿದ್ದೀರಾ ಅಂತ. ಬಟ್ ಅದು ಪ್ರಾಬ್ಲಮ್ ಸರಿ ಆಗುತ್ತೆ, ಸಾಲ್ವ್ ಆಗುತ್ತೆ ಅಂತ ನನಗೆ ಅನಿಸಿರೋದು ಹಾಡುಗಳನ್ನು ಕೇಳಿ. ತ್ರಿಲೋಕ್ ತ್ರಿವಿಕ್ರಮ್ ಎಕ್ಸಲೆಂಟ್ ಲಿರಿಕ್ಸ್ ಆಬ್ವಿಯಸ್ಲಿ ಫಸ್ಟಿಂದನು. ಸೊ ಆ ಥರದ್ದು. ಅದು ಬಿಟ್ಟರೆ ಈಗ ಹೇಳಿದ್ರಿ ಎಲ್ಲರೂ ಹೊಸಬ್ರೇ ಇದ್ದಾರೆ. ರಿಷಿ ಅವ್ರನ್ನ ರಿಷಾ ಗೌಡ ಅವ್ರನ್ನ ಬಿಟ್ಟು ಎಲ್ಲರೂ ಹೊಸಬ್ರೆ. ಏನು ಆ್ಯಕ್ಚುಲಿ ಅಂದರೆ ಆ್ಯಸ್ ಎ ನಿರ್ಮಾಪಕರಾಗಿ ಏನು ಯಾಕೆ ಈ ಡಿಸಿಷನ್ ತಗೊಂಡ್ರಿ? ಅಂದರೆ ಪೇಮೆಂಟ್ ಆಗಿದೆಯಾ ನಿಮಗೆಲ್ಲ? ನಿಮ್ಮ ಫ್ರೆಂಡಿಗೆ ಆಗಿದೆಯಾ ವಿಶ್ವಿ ಅವರಿಗೆ? ಅಥವಾ ಎಲ್ಲ ಪೇಮೆಂಟ್ ಬರೀ ರಿಷಾ ಅವ್ರಿಗೆ ಕೊಟ್ಟು? ಇಲ್ಲ, ಆ ಥರ ಏನಿಲ್ಲ. ಹೊಸಬ್ರನ್ನೇ ಹಾಕೋಬೇಕು, ಹಳಬ್ರನ್ನೇ ಹಾಕೋಬಾರ್ದು, ಆ ಥರದ್ದೆಲ್ಲ ಏನೂ ಇರಲಿಲ್ಲ ಇಲ್ಲಿ. ಸೊ ನನಗೆ ಸಿಕ್ಕಿದವರೇ ಎಲ್ಲರೂ ಹೊಸಬ್ರೆ, ಆ ಥರ ಆಯಿತು ಒಂದು. ಆ್ಯಂಡ್ ವಿಶ್ವಿನೂ ಕೂಡ ಥ್ರೂ ರೆಫರೆನ್ಸ್ ಯಾರಿಂದನೂ ಬಂದಿಲ್ಲ, ಥ್ರೂ ಇನ್ಸ್ಟಾಗ್ರಾಮ್ ಮೆಸೇಜಿಂದ ಬಂದಿದೆ ಅವ್ರ ಕಾಂಟ್ಯಾಕ್ಟ್. ಸೊ ಅವರು ಏನು ಸಿನಿಮಾ ಮಾಡಿರಲಿಲ್ಲ, ಬಟ್ ಒಂದು 2 ಆಲ್ಬಮ್ ಸಾಂಗ್ ಏನೋ ಮಾಡಿದ್ರು, ಅದು ಚೆನ್ನಾಗಿ ರೀಚ್ ಆಗಿತ್ತು. ಬಟ್ ಇವ್ರ ಕೈಯಿಂದ ಕೆಲಸ ತೆಗಿಸ್ಬಲ್ಲೆ ಅನ್ನೋದೊಂದು ಪ್ಲ್ಯಾನ್ ಬಂತು, ಥಾಟ್ ಬಂತು. ಡೈರೆಕ್ಟರ್ಗೆ ಬಂದ್ಬಿಡುತ್ತೆ ಅದು. ಸೊ ಯಾರ ಹತ್ರ ಏನು ಪಾತ್ರ ತೆಗಿಸ್ಬೋದು, ಯಾರ ಹತ್ರ ಏನು ಕೆಲಸ ತೆಗಿಸ್ಬೋದು ಅನ್ನೋದು. ಸೊ ಹಾಗಾಗಿ ವಿಶ್ವಿ ಅವ್ರು ಬಂದರು. ಸೊ ಅದು ಬಿಟ್ಟರೆ ಹೊಸಬ್ರಿಗೇನೆ ಪ್ರಾಮಿನೆನ್ಸ್ ಕೊಡಬೇಕು ಅನ್ನೋದು ಆ ಥರದ್ದೇನು ಇರಲಿಲ್ಲ. ಹೊಸಬ್ರಿಗೆ ಅವಕಾಶ ಇದೆ, ಎಲ್ಲ ಕಡೆನೂ ಇದೆ. ಸೊ ಅವ್ರ ಟ್ಯಾಲೆಂಟ್ ಇದ್ರೆ ಬಂದೇ ಬರುತ್ತೆ. ವಿನಯ್ ಅವ್ರನ್ನ ಹೀರೋನ ಹೆಂಗೆ ಸೆಲೆಕ್ಟ್ ಮಾಡಿದ್ದು? ವಿನಯ್ನ ಸೆಲೆಕ್ಟ್ ಮಾಡಿದ್ದು ಡೈರೆಕ್ಟರ್ನೇ. ಯಾಕೆಂದ್ರೆ ಆ ಪಾತ್ರಕ್ಕೆ ಅವ್ರ ಜೀವ ತುಂಬ್ತಾರೆ ಅನ್ನೋದೊಂದು ಕಾನ್ಫಿಡೆಂಟ್. ಬೇರೆ ಯಾರು ಹೀರೋ ತಲೆಯಲ್ಲಿ ಇರ್ಲಿಲ್ವಾ? ಫಸ್ಟ್ ತಲೆಯಲ್ಲಿ ಇರಲಿಲ್ಲ, ಸಬ್ಜೆಕ್ಟ್ ಫಸ್ಟ್ ತಲೆಯಲ್ಲಿ ಇದ್ದಿದ್ದು ಅಷ್ಟೇ. ಸಬ್ಜೆಕ್ಟ್ ಹೋಗುತ್ತೆ, ಆಸ್ಟಿನ್, ಜಾಸ್ಮಿನ್, ಲೀಶಾ ಫರ್ನಾಂಡಿಸ್ ಅಷ್ಟೇ ಹೋಗ್ತಾ ಇದ್ದಿದ್ದು. ಸೊ ಅದಾದ ನಂತರನೇ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಇಲ್ಲ ಇದು ನೀನು ಮಾಡ್ಬೋದೇನೋ ಅನ್ನೋ ಒಂದು ಥಾಟ್ ಬಂದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಕ್ಯಾರೆಕ್ಟರ್ಗೋಸ್ಕರ ಅಷ್ಟೇ, ಹೀರೋ ಆಗಿಗೋಸ್ಕರ ಅಲ್ಲ, ಆ ಕ್ಯಾರೆಕ್ಟರ್ ನಾನು ಮಾಡಬಲ್ಲೆ ಅನ್ನೋದು. ಓಕೆ. ಸೊ ಇನ್ನು ರಿಷಾ ಅವರು ಆ್ಯಕ್ಚುಲಿ ಅಂದರೆ ಜೋಕ್ಸ್ ಅಪಾರ್ಟ್, ಆ್ಯಕ್ಚುಲಿ ಆನ್ ಸ್ಕ್ರೀನ್ ಈಗ ಟೀಸರ್ ಎಲ್ಲ ನೋಡುವಾಗ ವೆರಿ ಕನ್ವಿನ್ಸಿಂಗ್ ನಿಮ್ಮದು ಪಾತ್ರ. ಅದು ಏನು ಎಕ್ಸಾಕ್ಟ್ಲಿ ಅಂತ ನಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಕಂಪ್ಲೀಟ್ಲಿ ಅಂದರೆ ಮೇಕಪ್ ಎಲ್ಲ ಫುಲ್ ಕಡಿಮೆ ಇದೆ. ಮತ್ತು ತುಂಬ ನಿಮ್ಮಿಬ್ಬರ ಮಧ್ಯೆ ಸಾಕಷ್ಟು ಇಂಟೆನ್ಸ್ ಮೂಮೆಂಟ್ಸ್ ಇದೆ ಅಂತ ಅನಿಸಿದೆ ಆ್ಯಕ್ಚುಲಿ ಹೀರೋ ಮಧ್ಯೆ ಎಲ್ಲ. ಮತ್ತು ವೇರಿಯೇಷನ್ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಹೆಂಗಿತ್ತು ಈ ಪಾತ್ರ ಪ್ಲೇ ಮಾಡೋದು? ಅವ್ರು ನರೇಟ್ ಮಾಡಿದಾಗ ಹೆಂಗೆ ಪ್ರಿಪೇರ್ ಆದ್ರಿ ನೀವು? ಸೊ ಡೇ 1 ವೆನ್ ಹಿ ಕಾಲ್ಡ್ ಮೀ, ಬನ್ನಿ ಈ ಥರ ಮೀಟ್ ಮಾಡೋಣ, ಡಿಸ್ಕಸ್ ಮಾಡಬೇಕು ಸಿನಿಮಾ ಬಗ್ಗೆ ಅಂದಾಗ ಐ ವಾಸ್ ಇಂಪ್ರೆಸಿವ್. ಅವ್ರು ಆಲ್ರೆಡಿ ಬಿಗ್ ಸ್ಟಾರ್ಸ್ ಜೊತೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೆಲಸ ಗೊತ್ತಿದೆ ಆ್ಯಕ್ಚುಲಿ. ಸೊ ಹೋದೆ, ಆಯಿತು ನೋಡೋಣ, ಸ್ಟೋರಿ ಕೇಳಿ ಫಸ್ಟ್ ನಾನು ಸೇಮ್ ಕ್ವಶನ್, ನನ್ನ ಈ ಸ್ಟೋರಿಗೆ ಹೇಗೆ ಮಾಡಿಸ್ಬೋದು ಅಂತ ನಿಮ್ಮ ತಲೆಗೆ ಬಂತು ಅಂತ ನಾನು ಕೇಳಿದೆ. ನನ್ನ ನೋಡ್ತಿದ್ದಂಗೆ ದೇ ವಿಲ್ ಗಿವ್ ಯು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಸೊ ಈ ಕ್ಯಾರೆಕ್ಟರ್ ನೀವು ನನ್ನ ಕೈಲೇ ಮಾಡಿಸ್ಬೇಕು ಅಂತ ಹೇಗೆ ಅನಿಸ್ತು ಅಂತ. ಇಟ್ಸ್ ಲೈಕ್ ಯು ಕ್ಯಾನ್ ಡೂ ಇಟ್, ಈ ಕ್ಯಾರೆಕ್ಟರ್ ನೀನು ಫಿಟ್ ಆಗ್ತೀಯಾ? ಆ್ಯಂಡ್ ಈ ಟೋಲ್ಡ್ more than Risha, people will start loving you as Jasmine. When this movie ಆಚೆ ಬಂದಾಗ ನಿನ್ನ ಪೊಟೆನ್ಷಿಯಲ್ ನಿನಗೆ ಇಂಪ್ರೂವ್ ಆಗುತ್ತೆ, ಮತ್ತು ನೀನೊಂದು ಒಳ್ಳೆ ಆರ್ಟಿಸ್ಟ್ ಆಗಿ ಆಚೆ ಬರ್ತೀಯಾ. ಸೊ ಹಿ ಹ್ಯಾವ್ ಪ್ರಾಮಿಸ್ಡ್ ಆಲ್ ದಿಸ್ ನಂಗೆ ಸ್ಟಾರ್ಟಿಂಗ್ ಡೇಸಲ್ಲಿ. ಐ ವಾಸ್ ಲೈಕ್, ನಾನು ಡೌಟಲ್ಲೇ ಇದ್ದೆ, ಇದು ಹೇಗೆ ಹೋಗ್ಬೋದು, ನಾನು ಮಾಡಬಲ್ಲೆ. ಐ ಆಮ್ ಅ ಥಿಯೇಟರ್ ಆರ್ಟಿಸ್ಟ್. ಸೊ ಅದೊಂದು ಇದೆ, ನೀವು ಯಾವ ಪಾತ್ರ ಕೊಟ್ಟರು ನಾನು ಅದಕ್ಕೆ ಐ ವಿಲ್ ಗಿವ್ ಮೈ 100% ಟು ಫುಲ್ಫಿಲ್ ದಟ್ ಪಾತ್ರಕ್ಕೆ. ಬಟ್ ಇವರು ಸ್ಟಾರ್ಟಿಂಗ್ ಮಾಡಿದಾಗ ಇನ್ನು ನರೇಟ್ ಮಾಡ್ತಾ ಹೋಗ್ಬೇಕಾದ್ರೆ ಮೇ ಬಿ ನಾನು ಸ್ಟಾರ್ಟಿಂಗ್ ನನಗೆ ಸ್ವಲ್ಪನೂ ಹೇಳ್ಬೇಕು, ಸರ್ಗೂ ಹೇಳಿಲ್ಲ, ಮೇ ಬಿ ಇನ್ವಾಲ್ವ್ ಆಗ್ತಾ 1, 2, 3 ಡೇಸ್ ನೆಕ್ಸ್ಟ್ ಡೇ ಇದ್ದಾಗಲೂ ನಾನು ಅದೇ ಮೂಡಲ್ಲೇ ಕ್ಯಾರಿ ಆಗ್ತಾ ಇದ್ದೆ. ಸೊ ಅದೇ ಮೂಡಲ್ಲೇ ಇದ್ಬಿಡ್ತಾ ಇದ್ದೆ. ದಿಸ್ ಇಸ್ ಅ ವೆರಿ ಸೋಬರ್ ಕ್ಯಾರೆಕ್ಟರ್. ಆಚೆ ಬಂದ್ಬಿಟ್ರೆ ಮತ್ತೆ ಆ ಮೂಡ್ ಹೋಗೋದು ತುಂಬಾ ಕಷ್ಟ ಇದೆ ಈ ಸಿನಿಮಾದಲ್ಲಿ. ಸೊ ಐ ಫೀಲ್ ಐ ಹ್ಯಾವ್ ಡನ್ ಅ ಗುಡ್ ಜಾಬ್ ಇನ್ ದಿಸ್ ಮೂವಿ. ಐ ಆಮ್ ಥ್ಯಾಂಕ್ಫುಲ್ ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ಸೊ ಪೀಪಲ್ ವಿಲ್ ನೋ ಮೀ ಆಫ್ಟರ್ ದಿಸ್ ಸೆಪ್ಟೆಂಬರ್ 5 ಆದ್ಮೇಲೆ. ರಿಷಾ ಇಸ್ ಅ ಗುಡ್ ಆರ್ಟಿಸ್ಟ್, ತುಂಬಾ ಚೆನ್ನಾಗಿ ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತಾಳೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನಾನು ಪ್ರೂವ್ ಮಾಡಿದ್ದೀನಿ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಇನ್ನು ಪ್ರಕೃತಿ ಅವರು, ನಿಮ್ಮ ಪಾತ್ರದ ಒಂದು ಪ್ರಿಪರೇಷನ್ ಅಥವಾ ಅವ್ರು ಬಂದು ಹೇಳಿದಾಗ ಹೇಗೆ ಅನಿಸ್ತು ನಿಮಗೆ? ಡಾಕ್ಟರ್ ಪಾತ್ರಗೆ ಪ್ರಿಪೇರ್ ಮಾಡಬೇಕಿತ್ತು. ಐ ಥಿಂಕ್ ಸರ್ ಬರೀ ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ಅಲ್ಲ ಎಲ್ಲ ಹೇಳ್ಬಿಡ್ತಾಳೆ, ಬಿಡಿ ಸ್ಟೋರಿ ಎಲ್ಲ ಕೇಳ್ಬಿಡಿ. ಐ ಥಿಂಕ್ ಆಸ್ ಅ ಡೈರೆಕ್ಟರ್ ಅವ್ರ ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಹಿ ಡಸ್ ನಾಟ್ ಸ್ಟ್ರೆಸ್ ಕೊಡಲ್ಲ, ನಮ್ಗೆ ಹಿಂಗೇ ಬೇಕು, ಇದೇ ತರ ಮಾಡಿ, ಒಂದು 10 ಟೇಕ್ ಮಾಡಿ, ನಮ್ ಕೈಲಿ ಆಗ್ತಿಲ್ಲ ಅನ್ನೋ ಫೀಲಿಂಗ್ ಅವ್ರು ಕೊಡೋದೇ ಇಲ್ಲ.
ಫ್ರಮ್ ದ ಬಿಗಿನಿಂಗ್ ಹಿ ಈಸ್ ವೆರಿ ಎನ್ಕರೇಜಿಂಗ್. ಅವರು ಸೀನ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹಿ ಟ್ರಸ್ಟ್ ದಿ ಆರ್ಟಿಸ್ಟ್. ಈ ಸೀನನ್ನ ನೀವ್ ಯಾವ ರೀತಿ ತಗೋತೀರಾ ತೋರಿಸಿ, ಈ ಸೀನನ್ನ ನೀವ್ ಯಾವ ರೀತಿ ಮಾಡ್ತೀರಾ ಮಾಡಿ ನೋಡೋಣ, ಇಫ್ ಇಟ್ ಕಮ್ಸ್ ಔಟ್ ವೆಲ್ ವಿಲ್ ಕೀಪ್ ದ ಟೇಕ್ ಅಂತ. ನಾನೇ ಫಸ್ಟ್ ಟೈಮ್ ಆರ್ಟಿಸ್ಟು, ಅವ್ರು ನನ್ನ ಮೇಲೆ ಇಷ್ಟು ಭರವಸೆ ಇಟ್ಟಿರೋದು ನನಗೆ ತುಂಬಾ ಖುಷಿ ಆಯ್ತು. ಅಂಡ್ ಖುಷಿಗಿಂತ ನಾನೇ ನರ್ವಸ್ ಆಗಿ ಸೆಟ್ಗೆ ಬಂದಿರ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಆನ್ ಬಿಗ್ ಸ್ಕ್ರೀನ್, ಸೆಲ್ಫ್ ಡೌಟ್ ಅಲ್ಲಿ ಬಂದಿರ್ತೀನಿ. ಅದನ್ನೆಲ್ಲ ಅವ್ರು ನನ್ನನ್ನ ಮರೆಸ್ಬಿಟ್ಟು ಕಾನ್ಫಿಡೆಂಟ್ ಆಗಿ ಆಕ್ಟ್ ಮಾಡೋ ಅಷ್ಟು ಜಾಗ ಕೊಟ್ರಲ್ಲ. ಐ ಥಿಂಕ್ ನಂಗೆ ಪ್ರಿಪರೇಷನ್ಗಿಂತ ಎನ್ಕರೇಜ್ಮೆಂಟ್ ಬೇಕಿತ್ತು, ವಿಚ್ ಹಿ ಹ್ಯಾಸ್ ಗಿವನ್. ನಾನೊಬ್ಳೆ ಅಲ್ಲ, ವಿಶ್ವಿ ಕೂಡ ಹೇಳಿದ್ದು ಅದೇ, ಇಟ್ ಇಸ್ ಹಿಸ್ ಡೆಬ್ಯೂ ಸಿನಿಮಾ ಆಸ್ ಅ ಮ್ಯೂಸಿಕ್ ಪ್ರೊಡ್ಯೂಸರ್ ಕೂಡ. ಬಟ್ ಹಿ ಕೆಪ್ಟ್ ಸೇಯಿಂಗ್, ಎಲ್ಲೂ ಸ್ಟುಡಿಯೋಗೆ ಬಂದು ಕೂತು ನನಗೆ ಇದೇ ತರ ಮ್ಯೂಸಿಕ್ ಬೇಕು ಅಂತ ಹೇಳೇ ಇಲ್ಲ. ಹಿ ಗಿವ್ಸ್ ದ ಸೀನ್, ನೀನ್ ಯಾವ ರೀತಿ ಮ್ಯೂಸಿಕ್ ಕೊಡ್ತೀಯಾ ಅಂತ ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ನನಗೆ ಅವನ ಬಾಯಿಂದಾನು ಬಂತು. ಸೊ ಐ ಡೋಂಟ್ ನೋ ಹೌ ಯು ಮ್ಯಾನೇಜ್. ಅಂದ್ರೆ ಅವರೇ ಫಸ್ಟ್ ಪ್ರಯತ್ನ, ಅದು ಪ್ರೊಡ್ಯೂಸರ್ ಆಗಿ ತುಂಬಾ ಸ್ಟ್ರೆಸ್ ಇರುತ್ತೆ, ಎಲ್ಲ ಪರ್ಫೆಕ್ಟ್ ಆಗಬೇಕು ಅಂತ. ಅಂಥದ್ರಲ್ಲೂ ನಮಗೆ ನಮ್ಮ ಒಂದು ಟ್ಯಾಲೆಂಟ್ನ ತೋರ್ಸೋಕ್ಕೆ ಜಾಗ ಮಾಡಿಕೊಟ್ಟಿದ್ದೆ ಇಸ್ ಅ ಗ್ರೇಟ್ ಥಿಂಗ್. ಕರೆಕ್ಟ್. ಸೊ ನಿಮ್ಮ ಪಾತ್ರಕ್ಕೆ ಮತ್ತು ನೀವು ಆ್ಯಕ್ಚುಲ್ ರಿಯಲ್ ಆಗಿ ಮತ್ತು ನಿಮ್ಮ ಪಾತ್ರಕ್ಕೆ ಎಷ್ಟರ ಮಟ್ಟಿಗೆ ರಿಲೇಷನ್ ಇದೆ, ಎಷ್ಟು ರಿಲೇಟ್ ಮಾಡ್ಕೋತೀರಾ ನಿಮ್ಮ ಪಾತ್ರಕ್ಕೂ ಮತ್ತು ನೀವು ಆ್ಯಸ್ ಪ್ರಕೃತಿ? ಏನಾದರೂ ಸಿಮಿಲಾರಿಟೀಸ್ ಇದೆಯಾ? ಹಾ, ಅವಳು ತುಂಬಾ ಒಳ್ಳೆ ಹುಡುಗಿ, ನಾನು ತುಂಬಾ ಒಳ್ಳೆ ಹುಡುಗಿ. ಅದು ನಮಗೆ ಗೊತ್ತಿಲ್ಲ, ನೀವು ಹೇಳಿದ್ ನಂಬೇಕಷ್ಟೇ. ಸರ್ ಹೇಳಿ ಸರ್. ಅಲ್ಲ, ಅವರು ಪಾತ್ರ ಒಳ್ಳೆ ಹುಡುಗಿನ, ಪ್ರಕೃತಿ ಅವಳು ಒಳ್ಳೆ ಹುಡುಗಿ. ಅದೇ ಡೌಟ್ ಇದೆ ಸ್ವಲ್ಪ. ವೆರಿಫಿಕೇಶನ್ ಅದನ್ನ ಕ್ಯಾಮ್ರಾ ಬಂದೆ ಹಂಗೆ ಹೇಳ್ಬೇಕಲ್ಲ. ವೆರಿ ಸ್ವೀಟ್ ಕ್ಯಾರೆಕ್ಟರ್ ಅವಳು, ತುಂಬಾ ಕೇರ್ ಮಾಡುವಂಥವಳು. ಐ ಥಿಂಕ್ ಅವಳ ಒಳ್ಳೆತನದಿಂದ ಆಸ್ಟಿನ್ ಹೀಲ್ ಆಗಿರೋದು ಅವಳ ಟ್ರೀಟ್ಮೆಂಟ್ ಗಿಂತನೂ. ಅದು ನನ್ನ ಅನಿಸಿಕೆ. ರಿವೀಲ್ ಆಗೋಯ್ತು ಅಲ್ಲ, ಬೇರೆ ಹೇಳಿದ್ರು. ಓಕೆ, ನನ್ನ ಅನಿಸಿಕೆ ಅದು. ಅವಳ ಮುಗ್ಧತೆಯಿಂದ, ಅವಳ ಒಳ್ಳೆತನದಿಂದ ಅವಳು ಗಾಯ ಮಾತ್ರ ಅಲ್ಲ, ಮನ್ಸನ್ನು ಹೀಲ್ ಮಾಡಿದಾಳೆ ಅಂತ. ಅಂದ್ರೆ ಅದು ಯಾವ್ದು ಆಯಿಂಟ್ಮೆಂಟ್ ಅದು? ಅಲ್ಲ ಪ್ಲೀಸ್ ಸ್ಪೆಸಿಫಿಕ್ ಮೂವಿ ನೋಡಿದಾಗ ಆಚೆ ಹೋಗ್ತಾಗ ಆಯಿಂಟ್ಮೆಂಟ್ ಕೊಡ್ತೀವಿ ನಾವು. ಹೇಳಿ. ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಅಂಡ್ ಅವಳೇ ಆಸ್ ಅ ಡಾಕ್ಟರ್ ಪರ್ಸನಲ್ ಆಗಿ ಕೇರ್ ತಗೊಂಡು ಐ ಥಿಂಕ್ ಶಿ ಸ್ಟಾರ್ಟ್ಸ್ ಟ್ರೀಟಿಂಗ್ ಹಿಮ್. ಅದೊಂದು ವ್ಯತ್ಯಾಸ ಅನ್ನಿಸ್ತು ನಂಗೆ. ಅಂಡ್ ಅದು ಲೀಶಾ ಫರ್ನಾಂಡಿಸ್ ಕ್ಯಾರೆಕ್ಟರ್ ಸ್ಪೆಷಾಲಿಟಿ ಅನ್ನಿಸ್ತು. ಇವಾಗ ಅವ್ರು ಕೊಟ್ಟಿದ್ರ ಮೇಲೆ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಅಷ್ಟೇ, ಒಳ್ಳೆ ಹುಡುಗಿ. ರಿಷಾ ಅವ್ರು ಎಷ್ಟರ ಮಟ್ಟಿಗೆ ರಿಲೇಟ್ ಮಾಡ್ಕೋತೀರಾ ನಿಮ್ಮ ಪಾತ್ರಕ್ಕೆ? ಪಾತ್ರ ಅಂತೂ ಡೆಡ್ ಅಪೋಸಿಟ್ ನನಗೆ. ನನ್ನ ಲೈಫ್ ಸ್ಟೈಲ್ ಅಲ್ಲೂ ಡೆಡ್ ಅಪೋಸಿಟ್. ನನ್ನ ಕ್ಯಾರೆಕ್ಟರ್ ತುಂಬಾ ಒಳ್ಳೇದು ಆಬ್ವಿಯಸ್ಲಿ. ಸೊ ನಾನು ಆ ಪಾತ್ರ ತರ ಅಂತೂ ಇಲ್ಲ ರಿಯಲ್ ಲೈಫ್ ಅಲ್ಲಿ. ಬಟ್ ಅದೇ ಒಂದು ಇನ್ಸಿಡೆನ್ಸ್ ಏನಂತ ಹೇಳಿದ್ರೆ, ಯು ಟೋಲ್ಡ್ ಮೀ ಅದೇ ಝೀರೋ ಮೇಕಪ್ ಅಲ್ಲ, ಅದಾದ್ಮೇಲೆ ಇನ್ನೂ ಡಾರ್ಕ್ ಮೇಕಪ್. ಸೊ ಆ ಪಾತ್ರಕ್ಕೆ ಅದು ಬೇಕಿತ್ತು, ಆ ಪಾತ್ರಕ್ಕೆ ಅಂತ ಹೇಳಿ ಆ ಕಂಪ್ಲೇಂಟ್ ನಾನು ಈಗ ರೀಸೆಂಟ್ ಆಗೂ ಹೇಳ್ದೆ. ನಾನು ಬಿಡಲ್ಲ ಅದನ್ನ ಅಂತ ಕೇಳಿ ಬಿಡಲ್ಲ. ಯಾಕೆ ಸಿ ದಟ್ ಈಸ್ ವಾಟ್ ದ ಕ್ಯಾರೆಕ್ಟರ್ ಮೀನ್ಸ್. ನಾನು ಅವತ್ತು ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ತುಂಬಾ ಗ್ಲಾಮರಸ್ ಆಗಿ ತೋರಿಸಿ ಅಂತ ಕೂತಿದ್ರೆ ಸೊ ಬಿಡಲ್ಲ. ಯಾಕೆ ಅಂತಂದ್ರೆ ನಾನು ಅವತ್ತು ಕೂತಿದ್ರೆ ನನಗೆ ಈ ಪಾತ್ರ ಸಿಗ್ತಾ ಇರ್ಲಿಲ್ಲ. ಸೊ ಪಾತ್ರ ಸಿಗೋದು ತುಂಬಾ ಇಂಪಾರ್ಟೆಂಟ್. ಆ ಪಾತ್ರ ಸಿಕ್ಕಿದ್ಮೇಲೆ ಅದನ್ನ ನಾವೆಷ್ಟು ಅಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್. ಮೇ ಬಿ ಈಗಿನ ಆರ್ಟಿಸ್ಟ್ ಅದನ್ನೆಲ್ಲ ಕಲ್ತ್ಕೊಂಡ್ರೆ ಅವ್ರಿಗೂ ಸಾಕಷ್ಟು ಸಿನಿಮಾಗಳು ಸಿಗುತ್ತೆ. ಈ ತರ ಒಳ್ಳೊಳ್ಳೆ ಪಾತ್ರಗಳು ಮೇ ಬಿ ಎಲ್ಲಾ ಆರ್ಟಿಸ್ಟ್ಗೂ ಸಿಗ್ತಾ ಇಲ್ಲ. ಹೋಮ್ಲಿ ಕ್ಯಾರೆಕ್ಟರ್ ಮಾಡೋ ಕ್ಯಾರೆಕ್ಟರ್ಸ್ ಯಾರಿಗೆ ಸಿಗ್ತಾ ಇದೆ ಇವಾಗ ರೀಸೆಂಟ್ ಆಗಿ? ಇನ್ನೊಂದು ಮುಖ್ಯ ಅವ್ರು ಹೇಳ್ದಂಗೆ ಪಾತ್ರ ಅನ್ನೋದಕ್ಕಿಂತ ಎಲ್ಲೋ ನನ್ ಇನ್ನೊಬ್ರು ಕೇಳಿದ್ರು, ಹೀರೋಯಿನ್ ಯಾವ ತರ ಬರೀ ಬಂದಿ ಹೋಗ್ಬಿಡೋಂತ ಕ್ಯಾರೆಕ್ಟರ್ಸಾ, ಇದ್ದಿ ಹೊಟ್ಟೋಗ್ಬಿಡೋ ಕ್ಯಾರೆಕ್ಟರ್ಸ್ ಅಷ್ಟೇನಾ ಅಂತ. ಸಿನಿಮಾ ಪೂರ್ತಿ ಕ್ಯಾರಿ ಆಗ್ತಾರೆ ಎಲ್ಲ ಕ್ಯಾರೆಕ್ಟರ್ಸು. ಎಲ್ಲಿ ನಾನು ಏನು ಮಾಡಿದ್ದೀನಿ 10 ಜನ ಇದ್ರೆ 10 ಜನನೂ ಕ್ಯಾರಿ ಆಗ್ತಾರೆ. ಯಾರೊಬ್ರು ಸುಮ್ಮನೆ ಬೇಕಾಬಿಟ್ಟು ಒಂದು 2-3 ಕ್ಯಾರೆಕ್ಟರ್ಸ್ ಬಂದು ಹೋಗುವಂಥದ್ದು ಎಲ್ಲೂ ಇಲ್ಲ ಇಲ್ಲಿ. ಸೊ ಎಲ್ಲ ಕ್ಯಾರೆಕ್ಟರ್ಸ್ಗೂ ಆ ಪ್ರಾಮಿನೆನ್ಸ್ ಇದೆ. ಹೀರೋ ಆಗಲಿ ಹೀರೋಯಿನ್ ಆಗಲಿ ಮತ್ತೊಬ್ಬರಾಗಲಿ ಆ ಥರ ಇದೆ. ಇನ್ನು ವಿನಯ್ ಅವರೇ, ಆ್ಯಕ್ಚುಲಿ ಈಗ ಒಂದು ಟೀಸರ್ ಅಥವಾ ವಾಟ್ ಎವರ್ ದ ಸಾಂಗ್ಸ್ ಎಲ್ಲ ಕೇಳುವಾಗ ಓಕೆ ಆ್ಯಸ್ ಅ ಡಿರೆಕ್ಟರ್ ಇದು ನಿಮ್ಮ ಕಥೆ ಅಥವಾ ನೀವು ಹೇಳಕ್ಕೆ ಹೊರಟಿರುವಂತಹ ಒಂದು ಶೈಲಿ ಆ ಥರದ್ದೆಲ್ಲ. ಪ್ಲಸ್ ಹೌ ಡಿಡ್ ಯು ಅರೈವ್ ಅಟ್, ಅಂದರೆ ಒಂದು ಪರ್ಟಿಕ್ಯುಲರ್ ಡಿಸಿಷನಿಗೆ ನೀವು ಬರಬೇಕಲ್ಲ, ಇದನ್ನು ಹೇಳಿದ್ರೆ ಜನಕ್ಕೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಅಥವಾ ಜನಕ್ಕೆ ಇದು ಅಪೀಲ್ ಆಗುತ್ತೆ ಅಂತ. ಸೊ ಆ ಡಿಸಿಷನಿಗೆ ಬರೋದಕ್ಕೆ ರೈಟಿಂಗ್ ಸ್ಟೇಜಸಲ್ಲಿ ಎಷ್ಟು ನಿಮಗೆ ಚಾಲೆಂಜಿಂಗ್ ಆಗಿತ್ತು, ಹೇಗೆ ಅಂತ? ಬಿಕಾಸ್ ಇವತ್ತಿನ ಟ್ರೆಂಡ್ ಇರ್ಬೋದು, ಟ್ರೆಂಡ್ ಓಕೆ ಇಟ್ ಚೇಂಜಸ್, ಅದೇನು ಟ್ರೆಂಡಿಗೆ ತಕ್ಕ ಹಾಗೆ ಮಾಡಬೇಕು ಅಂತ. ಬಟ್ ಓಕೆ ಇದನ್ನು ಹೇಳ ಟ್ರೆಂಡ್ಗೂ ಬೇಕು ಈ ಸಬ್ಜೆಕ್ಟ್, ಈಗಿರೋ ಟ್ರೆಂಡ್ಗೂ ಬೇಕು. ಯಾಕಂದ್ರೆ ಅದು ಮರ್ತೋಗಿದ್ದಾರೆ ಹಂಗಿದೆ ಅನ್ನೋದು. ಈಗೆಲ್ಲ ಬರೀ
ಪಾರ್ಟಿ ಪಬ್ಸು ಎಂಜಾಯ್ಮೆಂಟು ಅದೇ Gen Z ಬೇರೆ kids. ಅದೇ ಬೇರೆ ಇದೆ. ಇದು ಬೇಕು ಜನಕ್ಕೆ, ಇದು ಬೇಕು, ನೋಡಬೇಕು, ಓ ಹಿಂಗಿತ್ತು ಅನ್ನೋದು ಬೇಕು, ಈ ಥರ ಇದ್ದಾರೆ ಅನ್ನೋದು ಬೇಕು. ಸೊ ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಬರವಣಿಗೆ ಬರೀತಿರ್ಬೇಕಾದ್ರೆ ಅದು ಸೃಷ್ಟಿ ಆಗಿರೋದು ಕಥೆಗಳು. ಸೊ ಮೆಸೇಜ್ ಇದೆ ಬಟ್ ಎಲ್ಲೂ ಪ್ರೀಚಿ ಆಗಿಲ್ಲ ಈ ಸಿನಿಮಾದಲ್ಲಿ ಅಂತ ಅಂದ್ಕೊಳ್ಬೋದು. ಹೌದೌದು. ಅದೇ ಲಾಸ್ಟ್ ಟೈಮ್ ಪ್ರಕೃತಿ ಹೇಳ್ದಾಗೆ ಎಲ್ಲರೂ ಮನೇಲೂ ನಡೆಯುವಂಥ ಸಬ್ಜೆಕ್ಟ್ ಆಗಿರ್ಬೋದು, ಇಲ್ಲ ಏನೋ ಒಂದು ನೈಜ ಘಟನೆ ಎಲ್ಲೋ ಒಂದು ಕಡೆ ಇದು ಆಗಿರಬಹುದೇನೋ, ರಿಲೇಟ್ ಮಾಡ್ಕೊಳ್ಳೋವಂಥದ್ದು ಆಗಿರ್ಬೋದೇನೋ ಅನ್ನೋದು ಎಲ್ಲೋ ಒಂದು ಕಡೆ ಸಿಗ್ಬೋದು ಸಿಕ್ಕಿದ್ರೆ. ಮತ್ತೆ ಇನ್ನು ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಎಕ್ಸ್ ಫ್ಯಾಕ್ಟರ್ಸ್ ಅಂದ್ರೆ ಎನಿ ಸಿನಿಮಾ ವಿಲ್ ಹ್ಯಾವ್ ಒಂದು ಎಕ್ಸ್ ಬಿಫೋರ್ ದಟ್ ಇನ್ನೊಂದೇನೋ ಕ್ವಶನ್ ಕೇಳಿದ್ರಿ ನೀವು ಸ್ಟೇಜಸ್ ಅಲ್ಲಿ ನೀವು ಓಕೆ ಇದೇ ನಂದು ಫೈನಲ್ ಔಟ್ಪುಟ್ ಅಥವಾ ನಾನು ಇದನ್ನ ಹೇಳೋದಕ್ಕೆ ಹೊರಟಿದ್ದೀನಿ ಈ ಸಿನಿಮಾದಲ್ಲಿ ಇದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಒಂದು ಡಿಸಿಷನ್ಗೆ ಅರೈವ್ ಆಗೋದಕ್ಕೆ ನಿಮಗೆ ಎಷ್ಟು ಚಾಲೆಂಜಿಂಗ್ ಅಂತ ಅನಿಸಿತು? ಬಿಕಾಸ್ ಯು ನೆವರ್ ನೋ ಅಲ್ವಾ ಜನಕ್ಕೆ ಯಾವ್ದು ಇಷ್ಟ ಆಗ್ಬೋದು. ಎಕ್ಸಾಕ್ಟ್ಲಿ. ಬಟ್ ನನ್ಗೊಂದು ಕಾನ್ಫಿಡೆಂಟ್ ಏನಂದ್ರೆ ನನ್ನ ಬರವಣಿಗೆ, ನಾನು ಇದನ್ನ ಬರೀತಿದ್ದೀನಿ ಅಂದಾಗ ಸುಮ್ಮನೆ ಬರೆಯಕ್ಕೆ ಹೋಗಲ್ಲ. ಇದು ಯಾವ ರೀತಿ ಅದೇ ಹೇಳಿದ್ನಲ್ಲ, ಈಗಿರೋರಿಗೆ ಅದು ಬೇಕು ಅಂತ, ಈಗಿರೋ ಅದೇ ಜನ್ಜಿ ಅವ್ರಿಗೆ ಬೇಕು ಇಲ್ಲ ಹಂಗನ್ನೋದಕ್ಕಿಂತ ನನಗೆ ನೀವು ನಂಬಲ್ಲ, 2 monthsಲ್ಲಿ ಇದು ರೆಡಿ ಆಗಿರೋ ಸಬ್ಜೆಕ್ಟ್ ಇದು. ಓಕೆ, ಓನ್ಲಿ 2 months. ಒಂದು ಲೈನಪ್ ತೊಗೊಂಡೆ, ಸ್ಟೋರಿ ರೆಡಿ ಆಯಿತು, ಸ್ಕ್ರೀನ್ ಪ್ಲೇ ಮಾಡ್ಕೊಂಬಿಟ್ಟೆ. 2 monthsಲ್ಲಿ ರೆಡಿ ಮಾಡಿಕೊಂಡೆ. ಆ್ಯಂಡ್ 3rd month ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ಕೆಲಸನೇ, ಏನು ಮಾಡ್ಬೋದು ಅನ್ನೋದು ಹುಡ್ಕೊಂಡು ಎಲ್ಲ ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳನ್ನ. ಸೊ ಆಫ್ಟರ್ ದಟ್ ಒಂದು 6 monthsಲ್ಲಿ ಎಲ್ಲ ಸೆಟ್ ಮಾಡ್ಕೊಂಡು ಅಕ್ಟೋಬರ್ ನವಂಬರಲ್ಲಿ ರೆಡಿ ಮಾಡಿದ್ದು, ಮಾರ್ಚಲ್ಲಿ ಮುಹೂರ್ತ ಸ್ಟಾರ್ಟ್ ಮಾಡಿ ಶೂಟಿಂಗ್ಗೆ ಮುಗಿಸ್ಬಿಟ್ವಿ ಜುಲೈಗೆಲ್ಲ. ಸೊ ನನಗೇನು ಅಂತ ಏನು ಕಷ್ಟ ಅನ್ನೋ ಥರ ಏನಿರಲಿಲ್ಲ, ಬಿಕಾಸ್ ನೀವು ಹೇಳ್ದಂಗೆ 13 ವರ್ಷದ ಪ್ರಿಪ್ರೇಷನ್ ಇದೆ. ಅದೇ ಕರೆಕ್ಟ್. ಸೊ ಇನ್ನು ಅಂದರೆ ಹೊಸಬ್ರಿಗೆ ಜನಗಳು ಯಾವ ಥರ ರಿಸೀವ್ ಮಾಡ್ತಾರೋ ಇಲ್ವೋ ಅನ್ನೋ ಥರ ಡೌಟ್ ಪಡೋ ಅವಶ್ಯಕತೆ ಅಂತೂ ಇವಾಗಿಲ್ಲ. ಬಿಕಾಸ್ ಆಫ್ಟರ್ ಲೈಕ್ ಸೂಫ್ರಮ್ಸು ಎಲ್ಲ ಬಂದಾದ ನಂತರ ಹಾಗೇನಿಲ್ಲ, ಕಂಟೆಂಟ್ ಒಳ್ಳೇದಿದೆ ಅಂತಾದರೆ ಜನ ನೋಡ್ತಾರೆ. ಬಟ್ ನಿಮಗೆ ಈಗ ಆ್ಯಕ್ಟ್ ಮಾಡುವಾಗ ಈ ಒಂದು ಸಿನಿಮಾ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿರುವಾಗ ಒಂದು ಎಕ್ಸ್ ಫ್ಯಾಕ್ಟರ್ ಏನೋ ಒಂದಿದೆ ಈ ಸಿನಿಮಾದಲ್ಲಿ, ಇದು ವರ್ಕ್ ಆಗುತ್ತೆ ಅಂತ ಅನ್ಸಿರುತ್ತೆ ನಿಮ್ಮ 3 ಜನಕ್ಕೂ. ಸೊ ಅದರದ್ದು ಒಂದು ಯಾವ್ದಾದ್ರು ಒಂದು ಎಕ್ಸ್ ಫ್ಯಾಕ್ಟರ್ ಹೇಳ್ಬೋದಾ ಈ ಸಿನಿಮಾದಲ್ಲಿ ಇದು 100% ವರ್ಕ್ ಆಗುತ್ತೆ? ಇದು ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಇರೋ ಸಿನಿಮಾ. ಮೇ ಬಿ ಈಗ ಜೆನ್ಸಿ, ನಾನೀಗ ಸ್ಟಕ್ ಆಗ್ಬಿಟ್ಟಿದ್ದೀನಿ. ಈಗ ಮಿಲಿಯನಿಯರ ಜೆನ್ಸಿನ ನನಗೇ ಗೊತ್ತಾಗಲ್ಲ. ನಾನು ಇದೀನಿ ಈ 3 years ಇದಾರೆ. ಸೊ ಆ 3 years ಅಲ್ಲಿ ಬಾರ್ನ್ ಆಗಿರೋರಿಗೆ ಪ್ರಾಬ್ಲಮ್ ಏನಂದ್ರೆ ನಾವು ಹಾಫ್ ಜೆನ್ಸಿ ಹಾಫ್ ಮಿಲಿನಿಯರ್, 2 ಮೈಂಡ್ ಸೆಟ್. ಈ ಕಡೆ ಜೆನ್ಸಿ ಕಿಡ್ಸ್ ನೋಡಿದಾಗ ಒಂದ್ ಸ್ವಲ್ಪ ಓಕೆ ಅವ್ರದ್ದೇ ಕರೆಕ್ಟ್ ಅನ್ಸುತ್ತೆ, ಇಲ್ಲ ಮಿಲಿಯನಿಯರ್ಸ್ ನೋಡಿದಾಗ ಓಕೆ ಇವ್ರು ಕರೆಕ್ಟ್ ಅನ್ನೋ ಸ್ಟಕ್ಕಲ್ಲಿ ಇದ್ದಾಗ ಈ ಸಿನಿಮಾ ಇದಕ್ಕೆ ಈಗಿರೋ ಜನ್ರೇಷನ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅಂದರೆ, ಟು ಬಿ ಫ್ರ್ಯಾಂಕ್ ನನ್ನ ಪರ್ಸನಲ್ ಲೈಫಲ್ಲಿ ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಯಾಕಂದರೆ 2 different ಫ್ಯಾಮಿಲೀಸ್ ಈ ಫ್ಯಾಮಿಲೀಸ್ ಇದೆ. ನಾನು ಒನ್ ಪಾಯಿಂಟ್ ಆಫ್ ಟೈಮ್ ವರ್ಗೂ ಒಂದು ಶೇಡಲ್ಲಿದ್ದೆ, ಲೈಕ್ ಹೌ ಒನ್ ಫ್ಯಾಮಿಲಿ ವಾಸ್ ದೇರ್ ಆ್ಯಂಡ್ ನಾವು ನನ್ನ ಫ್ಯಾಮಿಲಿ ಇಸ್ ಚೇಂಜ್ಡ್ ಕಂಪ್ಲೀಟ್. ನನ್ನ ಪರ್ಸನಲ್ ಒಬ್ಬಳಲ್ಲೇ 2 ಫ್ಯಾಮಿಲಿ ಅಂದರೆ ಒಂದೇ ಫ್ಯಾಮಿಲಿ ನಮ್ಮದು 2 different ಶೇಡಲ್ಲಿ ಚೇಂಜ್ ಆಗಿಬಿಟ್ಟಿದ್ದಾರೆ. ಸೊ ನನಗಷ್ಟು ಕಷ್ಟ ಆಗಲಿಲ್ಲ ಈ ಸಿನಿಮಾ ಆ್ಯಕ್ಟ್ ಮಾಡೋಕ್ಕೆ ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ. ಯಾಕಂದರೆ ಪ್ರತಿಯೊಬ್ಬರು ಜೀವನದಲ್ಲೂ ಈ ಸಿನಿಮಾ ನೋಡಿದಾಗ ಹೌದಲ್ವಾ ಹಿಂಗಿತ್ತಲ್ವಾ ಅಂತ ಫೀಲ್ ಅಂತೂ ಆಗುತ್ತೆ. ದಟ್ ಈಸ್ 100% ಶ್ಯೂರ್. ಸೊ ಮೇ ಬಿ ಆ ಫ್ಯಾಮಿಲಿ ಎಥಿಕ್ಸ್ ಮತ್ತು ಆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಅದನ್ನೆಲ್ಲ ಥರ ಪ್ರಯತ್ನ ಮಾಡಿದ್ದೀವಿ ಸಿನಿಮಾದಲ್ಲಿ. ಸೊ ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಮೂವಿ. ಡಾಕ್ಟ್ರೇ, ಅನಾಲಿಸಿಸ್ ಪ್ರಕಾರ ನನಗೇನ್ ಅನ್ಸಿದೆ ಅಂದ್ರೆ, ನಾವು ಈ ಸಿನಿಮಾ ಒಂದು ಥ್ರಿಲ್ಲರ್ ಅನ್ನೋದನ್ನ ಹೈಲೈಟ್ ಮಾಡಿಲ್ಲ, ಬಟ್ ಆಕ್ಚುಲಿ ಇಟ್ ಇಸ್ ಅ ಲವ್ ಸ್ಟೋರಿ ಅಲಾಂಗ್ ವಿತ್ ಅ ಥ್ರಿಲ್ಲರ್. ಸೊ ನಾನು ಈ ಸ್ಟೋರಿನ ಕೇಳಿದಾಗ ನನಗೆ ಆ ಒಂದು ಫ್ಯಾಕ್ಟರ್ ನನಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬಿಕಾಸ್ ಆಸ್ ಅ ಆಡಿಯನ್ಸ್ ನಾನು ಎಷ್ಟೇ ಲವ್ ಸ್ಟೋರೀಸ್ ನೋಡಿದ್ರು ಕೂಡ ವೆನ್ ಎವರ್ ದರ್ ಇಸ್ ಅ ಥ್ರಿಲ್ಲರ್ ಫ್ಯಾಕ್ಟರ್ ಅಲ್ಲ, ಕ್ಯೂರಿಯಾಸಿಟಿ ನನಗೆ ಜಾಸ್ತಿ ಆಗುತ್ತೆ. ಸೊ ಆ ಒಂದು ಫ್ಯಾಕ್ಟರ್ ನನಗೆ ಈ ಸ್ಟೋರಿನಲ್ಲಿ ಸಿಕ್ಕಿದ ತಕ್ಷಣ ಆಯ್ತು, ಓಕೆ ಏನೋ ಎಕ್ಸೈಟಿಂಗ್ ಇದೆ ಮಾಡೋಣ ಅಂತ. ನಾವು ಅಷ್ಟು ಐ ಥಿಂಕ್ ಟೀಸರ್ ಅಲ್ಲಿ ನೋಡಿದಾಗ ಲವ್ ಸ್ಟೋರಿ ತರ ಹೋಗುತ್ತೆ, ಬಟ್ ಇಟ್ ಇಸ್ ಆಕ್ಚುಲಿ ಅ ಥ್ರಿಲ್ಲರ್ ಅಂತ ಹೇಳ್ಬೋದು ಅಲಾಂಗ್ ವಿತ್ ಲವ್ ಸ್ಟೋರಿ. ಸೊ ಆ ಒಂದು ಫ್ಯಾಕ್ಟರು ಜನನ್ನ ಕ್ಯಾಪ್ಟಿವೇಟ್ ಮಾಡುತ್ತೆ ಅಂತ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಅದೇ ಹೇಳಿದ್ನಲ್ಲ, ನಾನು ತುಂಬ ಫ್ಯಾಮಿಲಿಗೆ ಕನೆಕ್ಟ್ ಆಗುವಂಥ ಸಬ್ಜೆಕ್ಟ್, ಎಲ್ಲರೂ ಬಂದು ನೋಡೋವಂಥ ಸಬ್ಜೆಕ್ಟ್. ರಿಷಾ ಅವ್ರು ಹೇಳಿದ್ರು ಆವಾಗಲೇ, ಚಿಕ್ಕ ಮಕ್ಕಳು ಬಂದು ನೋಡೋವಂಥ ಸಬ್ಜೆಕ್ಟ್ ಇದು. ಸೊ ಆ ಪಾತ್ರಧಾರಿಗಳು ಆಗಿದೆ, ನಾನು ಏನು ಬರೆದಿದ್ದೀನಿ ಆ ಪಾತ್ರಧಾರಿಗಳು ಅಷ್ಟು ಎಲ್ಲರ ಮನಸ್ಸಿಗೂ ತುಂಬ ಕನೆಕ್ಟ್ ಆಗುವಂಥ ಸಬ್ಜೆಕ್ಟು, ಇಷ್ಟ ಆಗುತ್ತೆ ಜನಕ್ಕೆ. ಇದು 2 ಜಡೆಗಳು ಅಂದರೆ ಒಂದು ಕಡೆ ಒಂದಾಗಲ್ಲ ಆ ಥರದ್ದೆಲ್ಲ ಒಂದು ಮಾತಿದೆ ಆ್ಯಕ್ಚುಲಿ. ಸೊ ಅದನ್ನೇನಾದ್ರು ತಲೆಯಲ್ಲಿ ಇಟ್ಕೊಂಡು ನೀವು ಆ್ಯಕ್ಚುಲಿ ಫಸ್ಟ್ ಹಾಫ್
ಒಬ್ಬ ಹೀರೋಯಿನ್ ಸೆಕೆಂಡ್ ಹಾಫ್ ಎರಡು ಹೀರೋಯಿನ್ ಆ ತರ ಏನಾದ್ರು ಅನ್ಕೊಂಡು ಅಂದ್ರೆ ಅವರಿಬ್ರು ಒಂದೇ ಟೈಮಲ್ಲಿ ಬಂದಿಲ್ಲ ಅನ್ಸುತ್ತಲ್ವ ಮಾಡಿ. ಇವಾಗ ಸಿನಿಮಾ ನೋಡಿದಾಗ ಇಬ್ರು ಒಟ್ಟೊಟ್ಟಿಗೆನೇ ಹೋಗ್ತಿದ್ರೆ ಹೆಂಗ್ ಶಾಕ್ ಆಗುತ್ತೆ ನಿಮ್ಗೆ? ತುಂಬಾ ಟ್ವಿಸ್ಟ್ ಟರ್ನ್ಗಳಿದೆ ಸಿನಿಮಾ. ಇಬ್ರು ಇದ್ದಾರೆ ನೋಡಿ ಗೊತ್ತಾಯ್ತು. ಇಬ್ರು ಒಂದೇ ಟೈಮಲ್ಲಿ ಸ್ಕ್ರೀನ್ ಸ್ಪೇಸ್ ಇದೆ ನೋಡಿ ಅದೊಂದ್ ಚಮಕ್ ಇದೆ, ನೋಡ್ಬೇಕದನ್ನ. ಅದು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಜನರು. ಕೆಲವೊಂದು ಹೇಳಕ್ ಆಗಲ್ವಲ್ಲ. ನಿಮ್ ತಲೆ ಒಳಗೆ ಇರೋ ಕ್ಯಾರೆಕ್ಟರ್ಸ್ ಇದೆಲ್ಲ ಹಾಸ್ಟೆಲ್ ತಲೆ ಒಳಗೆ ಇರ್ಬೋದೇನೋ. ಓವರ್ಲ್ಯಾಪ್ಸ್ ಇದೆ, ಹೇಗೆ ಅಂತ ನಾವ್ ಹೇಳಕ್ ಹೋಗಲ್ಲ, ಬಟ್ ಇದೆ. ಇನ್ನು ವಿನಯ್ ಅವರೇ ಆಕ್ಚುಲಿ ಚಕ್ರವ್ಯೂಹ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೂಡ ನೀವು ವರ್ಕ್ ಮಾಡಿದ್ದೀರಾ. ಸೊ ಅಪ್ಪು ಸರ್ ಜೊತೆಗೆ ಮತ್ತೆ ಬೇರೆ ಸ್ಟಾರ್ಸ್ ಗಳ ಜೊತೆಗೆಲ್ಲ ವರ್ಕ್ ಮಾಡಿದ್ದೀರಾ. ಸೊ ಬೇಸಿಕಲಿ ಅಪ್ಪು ಸರ್ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. 1.5 year ಅವ್ರ ಜೊತೆ ಕೆಲಸ ಮಾಡಿದ್ದೀವಿ 2015 and 16 ವರ್ಗು. ಸೊ ಅಲ್ಲಿ ತುಂಬ ಅವ್ರು ನೋಡಿ ಕಲಿಯೋಂಥದ್ದು ತುಂಬ ಇತ್ತು. ಡಿಸಿಪ್ಲಿನ್ ಆಗಿರ್ಬೋದು, ಹಾರ್ಡ್ ವರ್ಕ್ ಆಗಿರ್ಬೋದು, ಡೆಡಿಕೇಶನ್ ಆಗಿರ್ಬೋದು. ಅವ್ರ ಸೆಟ್ಟಿಗೆ ಬಂದರೆ ನಮಗೊಂದು ಪಾಸಿಟಿವ್ ವೈಬ್ಸು. ಬಾಸ್ ಎಂಟ್ರಿ ಕೊಟ್ಟರೆ ಅದು ಬೇರೆ ರೀತಿಯೇ ಇರುತ್ತೆ. ಸೊ ಆ ಥರ ಅದೇನೆ ಪಾತ್ರ ಸೀನ್ ಮಾಡ್ಬೇಕಾದ್ರೆ ಅವ್ರ ಪಾತ್ರದಲ್ಲಿ ಮಾಡ್ಬೇಕಾದ್ರೆ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ ಅನ್ನೋದೇ ಮರ್ತು ಬಿಡ್ತಾ ಇದ್ವಿ. ನಾವು ಸುಮ್ಮನೆ ಅವ್ರನ್ನೇ ನೋಡ್ತಾ ಇದ್ವಿ. ಸೊ ಡ್ಯಾನ್ಸ್ ಮಾಡ್ಬೇಕಾದ್ರೂ ಅಷ್ಟೇ. ಸೊ ನೋಡ್ತಾ ಇರ್ತೀವಿ. ಆಮೇಲೆ ಬಪ್ಪ ಕೆಲಸ ಇದೆ, ನಮ್ದೆಲ್ಲ ಕೆಲಸ, ಅದು ಶಾರ್ಟ್ ಬಂದಿದೆ, ಇದಾಗಿದೆ, ಓಕೆ. ಸೊ ಆ ಥರ ಫೈಟ್ ಮಾಡ್ಬೇಕಾರೆ ಸೊ ಅದನ್ನ ನೋಡಿ ಕಲಿಯೋವಂಥದ್ದು ತುಂಬ ಇತ್ತು. ಆ 1.5 year ನಮಗೆ ತುಂಬ ಅದೇನು ಐ ಆಮ್ ಬ್ಲೆಸ್ಡ್ ಅನ್ಬೋದು. ಆ ಒಂದು ಪ್ರಾಜೆಕ್ಟ್ ಸಿಕ್ಕಿದ್ದು ನನಗೆ. ಸೊ ಅದು ಸರ್ವಣನ್ ತಮಿಳ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಇಟ್ಸ್ ನಾಟ್ ಎಟ್ ಆಲ್ ಈಸಿ ಥಿಂಗ್. ಎಸ್ 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 ಹೌದು. ಇಲ್ಲ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಪ್ಪು ಸರ್ ನನ್ನ ವಿಡಿಯೋ ಆಲ್ಬಮ್ ಸಾಂಗು ನೋಡಿದರು, ಒಂದು ಸದ್ದಿಲ್ಲದೆ ಮನಸ್ಸು ಅಂತ. ಆ್ಯಂಡ್ ಈ ವಾಸ್ ವೆರಿ ಇಂಪ್ರೆಸ್ಡ್. ಮಾಡೋಣ ಅಂತ ಏನೋ ಕೆಲವೊಂದು ಮಾತುಗಳು ಆಡ್ತಾ ಇದ್ವಿ, ಬಟ್ ಅದಲ್ಲಿ ಪಾಸ್ ಆಗೋಯ್ತು. ತೊಂದರೆ ಇಲ್ಲ, ಮುಂದೆ ಮಾಡೋಣ. ಇನ್ನು ಆಸ್ ಅ ಸೀನಿಯರ್ ಇನ್ ದ ಕ್ರೂ, ಸೊ ಈ ಸಿನಿಮಾ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿಕೊಡುತ್ತೆ? ಸೊ ಜನ ಯಾವ್ದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ಬರಬೇಕು ಅಂತ? ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋದು ಬೇಡ. ಹಾಗೆ ಬಂದರೂ ಎಲ್ಲರ ಕಣ್ಣಲ್ಲಿ ಒಂದು ಸ್ವಲ್ಪ ಆ ಎಮೋಷನ್ಸ್ ಫಿಲ್ ಆಗಿರುತ್ತೆ. ಸೊ ಐ ವೋಂಟ್ ಸೇ ಇಟ್ಸ್ ಅ ಕಂಪ್ಲೀಟ್ ಕಾಮಿಡಿ ಓರಿಯೆಂಟೆಡ್, ನಕ್ಬಿಟ್ಟು ಹೋಗ್ತೀರ ಅನ್ನೋದು. ಇಟ್ ವಿಲ್ ಬಿ ದರ್ ಕಂಪ್ಲೀಟ್ಲಿ ಮನಸ್ಸು ಭಾರ ಆಗಿರುತ್ತೆ. ಸೊ ಆ ಮನಸ್ಸು ಹಗುರ ಆಗ್ಬೋದು. ಸೊ ಸಿನಿಮಾ ನೋಡಿದಾಗ ಒಂದು ಮನಸ್ಸಿಗೆ ಟಚ್ ಆಗುತ್ತೆ. ಆ ಕೆಲಸನ ಸರ್ ಮಾಡಿದ್ದಾರೆ. ಸೊ ದಟ್ ಈಸ್ ವಾಟ್ ಮೂವಿ ಹ್ಯಾವ್ ಗಿವನ್ ಅಸ್. ಅಥವಾ ಜನರೂ ಕೂಡ ಅದನ್ನು ನೋಡಿ ಎಲ್ಲ ಪ್ರತಿಯೊಬ್ಬರು ಹ್ಯೂಮನ್ ಬೀಯಿಂಗ್ಗೂ ರೆಸ್ಪೆಕ್ಟ್ ಕೊಡಬೇಕು ನಾವು, ಅಥವಾ ಅವ್ರಿಗೂ ಒಂದು ಬೆಲೆ ಇರುತ್ತೆ ಅನ್ನೋದನ್ನು ತಿಳ್ಕೊಂಡು ವಿ ಶುಡ್ ರೆಸ್ಪೆಕ್ಟ್ ಈಚ್ ಅದರ್ ಥರ. ಡಾಕ್ಟರ್ ಆಗಿ ಅಕ್ಸೆಪ್ಟ್ ಮಾಡ್ಕೋತಾರೆ, ಇಂಜೆಕ್ಷನ್ ಕೊಡಿ ಅಂತ ಕೇಳ್ಕೊಂಡು ಬರ್ತಾರೆ, ಸುಮ್ಮನೆ ಬರ್ತಾರೆ ಡಾಕ್ಟ್ರೆ ನಿಮ್ಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ, ಏನಿಲ್ಲ. ಐ ಹೋಪ್ ನಾನು ನೋಡಿದ ತಕ್ಷಣ ಅವ್ರು ಕ್ಯೂರ್ ಆಗಿಬಿಡ್ಬೇಕು, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಬಟ್ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಕು ಅಂದರೆ ದೇ ವಿಲ್ ಡೆಫಿನೆಟ್ಲಿ ಬಿ ಎಂಟರ್ಟೈನ್ಡ್. ಸೊ ಇವಾಗ ನಮ್ಮ ಸಿನಿಮಾದಲ್ಲಿ ಲವ್ ಸ್ಟೋರಿ ಇದೆ, ಒಂದು ಥ್ರಿಲ್ಲರ್ ಆ್ಯಂಗಲ್ ಇದೆ, ಅನ್ನೋದ್ರ ಜೊತೆ 2 ಎಕ್ಸಲೆಂಟ್ ಕಾಮಿಡಿಯನ್ಸ್ ಇದ್ದಾರೆ. ಅವರು ಸೆಟಲ್ ಇರೋದೇ ನಮ್ಮ ನಗ್ಸಕ್ಕೆ ಅನ್ನೋ ತರ ಅವರು ಆಫ್ ಸ್ಕ್ರೀನು ಅಷ್ಟೇ ಕಾಮಿಡಿ ಕೊಟ್ಟಿದ್ದಾರೆ, ಆನ್ ಸ್ಕ್ರೀನು ಕೊಟ್ಟಿದ್ದಾರೆ. ಸೊ ಕಥಾ ಹಂದರಕ್ಕೆ ಸ್ಕೋಪ್ ಇದೆ ಅಲ್ವಾ, ಸುಮ್ಮನೆ ಕಾಮಿಡಿ ಬೇಕು ಅಂತ ನಾನು ಹೇಳ್ತಿದ್ದೀನಲ್ಲ. ಜಗ್ಗಪ್ಪನ ನೀವು ಏನು ನೋಡ್ತಿದ್ದೀರೋ ಇಲ್ಲಿ ಬೇರೆ ರೀತಿನೇ ನೋಡ್ತೀರಾ. ಸೊ ಆ ಥರ ಇಲ್ಲ ಇದು. ಸೊ ಇದೆ ಎಲ್ಲ ಥರ ಅಂಶಗಳನ್ನು ವೇರಿಯೇಷನ್ಸ್ ಇದೆ ಇದರಲ್ಲಿ. ಆ ಥರ ಪಾತ್ರ ಅವ್ರದ್ದು ನಿಭಾಯಿಸಿರೋದು ತುಂಬ ಚೆನ್ನಾಗಿದೆ. ಅವ್ರು ಬರೀ ಕಾಮಿಡಿಗೋಸ್ಕರ ಬಂದಿಲ್ಲ, ಅವ್ರ ಪಾತ್ರಗಳು ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಮತ್ತೆ ಎಷ್ಟು ಜನ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಸ್ವಾತಿ ಮೇಡಮ್, ವರ್ಷಾ ಮೇಡಮ್, ರಘು ಸರ್. ಇಟ್ ವಾಸ್ ವೆರಿ ಗ್ರೇಟ್ ವರ್ಕಿಂಗ್ ವಿತ್ ಸ್ವಾತಿ ಮ್ಯಾಮ್ ಅಲ್ವಾ, ಸೂಪರ್. ಮತ್ತೆ ಬಾಲರಾಜ್ ಅಡಿ ಸರ್ ಮಿಂಚ್ತಾ ಇದ್ದಾರೆ ಟೀಸರ್ ಅಲ್ಲಿ. ಸೊ ಇಲ್ಲ ಅವರ ಪಾತ್ರನೇ ಹೆಂಗಿದೆ ಬಿಡಿ, ನೋಡಿ ಮಿಂಚ್ತಾರೆ ಇಡೀ ಸಿನಿಮಾ ಮಿಂಚ್ತಾರೆ. ಸೊ ಐ ಥಿಂಕ್ ವಿತ್ ಗ್ರೇಟ್ ಮ್ಯೂಸಿಕ್ ಡೈರೆಕ್ಷನ್, ಒಳ್ಳೆ ಆರ್ಟಿಸ್ಟ್, ಒಳ್ಳೆ ರೈಟಿಂಗ್, ಹೋಲ್ ಪ್ಯಾಕೇಜ್ ಅಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ನನಗೆ ನಂಬಿಕೆ ಇದೆ. ನೀವು ನಿರ್ದೇಶಕರಾಗಿ ಕೂಡ ಆಕ್ಚುಲಿ ಜನಗಳನ್ನ ಮೆಚ್ಚಿಸಬೇಕು ಎಲ್ಲ ತರ, ಹೀರೋ, ಪ್ರೊಡ್ಯೂಸರ್, ಪ್ರೊಡಕ್ಷನ್ ವ್ಯಾಲ್ಯೂಸ್ ಮೂಲಕ.
ಸೊ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಬೇಕು ಈ ಸಿನಿಮಾಗೆ ಅಂತ? ಎಕ್ಸ್ಪೆಕ್ಟೇಷನ್ನು ಎಲ್ರಿಗೂ ಜನಕ್ಕೊಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ಈ ಸಿನಿಮಾ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ಬಂದಾಗ. ಇಲ್ಲೇನೋ ಒಂದು ಎಮೋಷನ್ ಇದೆ, ಇಲ್ಲೇನೋ ಒಂದು ಲವ್ ಸ್ಟೋರಿ ಇದೆಯೋ, ಇಲ್ಲ ಅಂದರೆ ಆ್ಯಕ್ಷನ್ ಇದೆಯೋ ಅಂತ. ಬಟ್ ಇಲ್ಲಿ ಏನಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಲವ್ ಸ್ಟೋರಿ ಇದು. ಸೊ ಅದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ ಅದು 100% ಸಿಕ್ಕೇ ಸಿಗುತ್ತೆ ಅನ್ನೋ ಆ ಭರವಸೆ ಇದೆ ನನಗೆ. ಥ್ಯಾಂಕ್ ಯು ಸೊ ಮಚ್. 3 ಜನಕ್ಕೂ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ಟೀಸರ್ ಮತ್ತೆ ಹಾಡುಗಳನ್ನ ಕೂಡ ಆಲ್ರೆಡಿ ರಿಲೀಸ್ ಮಾಡಿದ್ದೀರಾ. ಸೆಪ್ಟೆಂಬರ್ 5ನೇ ತಾರೀಕು ನಿಮ್ದಾಗಿರ್ಲಿ, ಬಿಕಾಸ್ ಸಾಕಷ್ಟು ಬೇರೆ ಕನ್ನಡ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಿದೆ. ಅವ್ರಿಗೂ ಒಳ್ಳೇದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಆಸ್ಟಿನ್ನ ಮಹಾನ್ ಮೌನ ಚಿತ್ರತಂಡದ ಮಾತುಗಳು. ಇದೇ ಸೆಪ್ಟೆಂಬರ್ 5ನೇ ತಾರೀಕು ಈ ಒಂದು ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು.